ಟೆರಾಫಾರ್ಮ್ ಮೇಲೆ. ಓಕೆನಾ? ಟೆರಾಫಾರ್ಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಟೆರಾಫಾರ್ಮ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ನಮ್ಮ ಎಲ್ಲಾ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ನ ಪ್ರೊವಿಷನ್ ಮಾಡೋದಕ್ಕೆ ಹೆಂಗೆ ಯೂಸ್ ಮಾಡ್ತೀವಿ ಅದನ್ನೆಲ್ಲಾನು ಡೀಟೇಲ್ ಆಗಿ ಹೇಳ್ತೀನಿ. ಓಕೆನಾ? ಇದು ಬೇಸಿಕಲಿ ಫಾರ್ ಅ ಫ್ರೆಶರ್ಗೆ ಏನೇನ್ ಬೇಕು ಅಂದ್ರೆ, ಇವಾಗ ನಿಮಗೆ ಏನು ಗೊತ್ತಿಲ್ಲ ಆಗಿತ್ತಂತ ತಿಳ್ಕೊಳ್ಳಿ, ಅಂದ್ರೆ ಟೆರಾಫಾರ್ಮ್ ಅಂದ್ರೆ ಏನು, ಆ ಅದ್ರ ಬಗ್ಗೆ ನಿಮಗೆ ಝೀರೋದಿಂದನೂ ಹೇಳ್ಕೊಡ್ತೀನಿ ಹೆಂಗೆ ಏನೇನ್ ಮಾಡ್ಬೇಕು ಅಂತ. ಓಕೆನಾ? ಒಂದೇ ಒಂದ್ ನಿಮಿಷ. ಓಕೆ ಓಕೆ ಫಸ್ಟ್ ಈ ಸೆಷನ್ ಅಲ್ಲಿ ಏನೇನ್ ಹೇಳ್ಕೊಡ್ತೀನಿ ಅಂತ ಹೇಳಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ಕೋಡ್ ಅಂದ್ರೆ ಏನು, ಟೆರಾಫಾರ್ಮ್ ಅಂದ್ರೆ ಏನು, ಆ ಟೆರಾಫಾರ್ಮ್ ಏನಕ್ಕೆ ಪಾಪ್ಯುಲರ್ ಆಗಿದೆ, ಮೇನ್ ರಿಸೋರ್ಸಸ್ ಏನಕ್ಕೆ ಏನನ್ನ ಯೂಸ್ ಮಾಡ್ತೀವಿ ಟೆರಾಫಾರ್ಮ್ ಅಲ್ಲಿ, ಅದೆಲ್ಲಾನು ನೋಡೋಣ. ಹಂಗೆ ಒಂದು ಬೇಸಿಕ್ ಆಗಿ ಟೆರಾಫಾರ್ಮ್ ಇಂದ ಹೆಂಗೆ ಅಜ್ಯೂರ್ ರಿಸೋರ್ಸ್ ನ ಕ್ರಿಯೇಟ್ ಮಾಡಬಹುದು ಅದನ್ನು ಕಲಿಯೋಣ. ಓಕೆನಾ? ಸೊ ಫಸ್ಟ್ ಟೆರಾಫಾರ್ಮ್ ಅಂದ್ರೆ ಏನು, ಓಕೆನಾ, ಅದಕ್ಕಿಂತ ಮುಂಚೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಂದ್ರೆ ಏನು. ಓಕೆನಾ? ಸೊ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಂತ ಹೇಳಿದ್ರಂದ್ರೆ, ನಮ್ಮ ಇವಾಗ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ನಾವು ಎಲ್ಲಾ ಕೋಡನ್ನು, ಎಲ್ಲಾ ಅಜ್ಯೂರ್ ರಿಸೋರ್ಸ್ ಅಥವಾ ಏನೇ ಸಾಫ್ಟ್ವೇರ್ ಆಗ್ಲಿ ಎಲ್ಲಾನು ನಾವು ಕೋಡ್ ಆಗಿ ಚೇಂಜಸ್ ಮಾಡಿರ್ತೀವಿ. ಅಂದ್ರೆ ಏನೇ ಕ್ರಿಯೇಟ್ ಮಾಡ್ಬೇಕಂದ್ರು ಅಂತ ಇಟ್ಕೊಳ್ಳಿ, ಮ್ಯಾನ್ಯುವಲ್ ಟಾಸ್ಕ್ ಅಲ್ಲಿ ಮಾಡೋದಿಲ್ಲ ನಾವು. ಎಲ್ಲಾನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಆಟೋಮೆಟಿಕ್ ಆಗಿ ಕೋಡ್ ಇಂದ ರಿಪಿಟೇಟಿವ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ? ಒಂದೇ ನಿಮಿಷ ಸ್ವಲ್ಪ ಲೋಡ್ ಮಾಡ್ಬಿಡ್ತೀನಿ. ಹಾ, ಇವಾಗ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಂತ ಹೇಳಿದ್ರೆ ಏನಕ್ಕೆ ಯೂಸ್ ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಂತ ಹೇಳಿದ್ರೆ, ಇವಾಗ ಮ್ಯಾನ್ಯುವಲ್ ಆಗಿ ಮಾಡಿದ್ರೆ ಇವತ್ತು ನಾನು ನೆನ್ಪಿಟ್ಕೊಂಡಿರ್ಬೋದು, ಇನ್ನೊಂದು 6 ತಿಂಗಳಾದ್ಮೇಲೆ ಅದೇ ನೆನ್ಪಿಟ್ಕೊಳಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಆಮೇಲೆ ಹ್ಯೂಮನ್ ಎರರ್ ಇರೋಕ್ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಎಲ್ಲಾ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನ ಕೋಡ್ ಆಗಿ ಚೇಂಜಸ್ ಮಾಡ್ತೀವಿ, ಅಂದ್ರೆ ಅದನ್ನ ಕನ್ವರ್ಟ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ರಿಸೋರ್ಸ್ಗಳು ಎಲ್ಲಾನು ಅದನ್ನೇ ನಾವು ಒಂದು 6 ತಿಂಗಳಾದ್ಮೇಲೂ ಹಂಗೆ ರನ್ ಮಾಡ್ಬೋದು. ಅದನ್ನ ಗಿಟ್ ಅಲ್ಲಿ ಇಟ್ಟಿರೋದ್ರಿಂದ ವರ್ಷನ್ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಏನೇನ್ ಚೇಂಜಸ್ ಮಾಡಿದ್ರು ಅಂತ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ ನಮ್ಮ ಅಪ್ಲಿಕೇಶನ್ ನ ಇವಾಗ ಸೇಮ್ ಅಪ್ಲಿಕೇಶನ್ ನ ನಾವು ಏನ್ ಮಾಡ್ತೀವಿ, ಎಲ್ಲಾನು ಲೋವರ್ ಎನ್ವೈರ್ಮೆಂಟ್ ಅಲ್ಲೂ ಡಿಪ್ಲಾಯ್ ಮಾಡ್ತೀವಿ, ಅದೇನ ಹೈಯರ್ ಎನ್ವೈರ್ಮೆಂಟ್ ಅಲ್ಲೂ ಡಿಪ್ಲಾಯ್ಮೆಂಟ್ ಮಾಡ್ತೀವಿ. ಅದನ್ನೇ ಅಕಸ್ಮಾತ್ ಥಿಂಕ್ ಮಾಡಿ, ನೀವು ಬರೀ ಮ್ಯಾನ್ಯುವಲ್ ಆಗಿ ಮಾಡಿದ್ರಂದ್ರೆ ಆ ಎಫರ್ಟ್ ನ ಮಲ್ಟಿಪಲ್ ಟೈಮ್ಸ್ ಮಾಡ್ಬೇಕಾಗುತ್ತೆ. ನಾರ್ಮಲ್ ಎನ್ವೈರ್ಮೆಂಟ್ ನೋಡಿದ್ರೆ ಒಂದು ಮಿನಿಮಮ್ ಡೆವ್ ಎನ್ವೈರ್ಮೆಂಟ್ ಇರುತ್ತೆ, ಟೆಸ್ಟ್ ಇರುತ್ತೆ, ಪ್ರೊಡಕ್ಷನ್ ಇರುತ್ತೆ, ಸ್ಟೇಜ್ ಎನ್ವೈರ್ಮೆಂಟ್ ಇರುತ್ತೆ. ಸೊ ಮಲ್ಟಿಪಲ್ ಎನ್ವೈರ್ಮೆಂಟ್ ಗಳಿರ್ತವೆ. ಇವಾಗ ನಾವು ಮಾಡ್ತಿರೋ ಕೆಲಸನ ಪದೇ ಪದೇ ಮಲ್ಟಿಪಲ್ ಟೈಮ್ಸ್ ಮಾಡ್ಬೇಕಾಗತ್ತೆ ಅಲ್ವಾ? ಸೊ ಆಬ್ವಿಯಸ್ಲಿ ಅದನ್ನ ಸ್ಟೆಪ್ಸ್ನೆಲ್ಲ ಮುಂಚೆ ಒಂದು 10 ವರ್ಷದ ಹಿಂದ್ಗಡೆ ಅಥವಾ 10-15 ವರ್ಷದ ಹಿಂದ್ಗಡೆ ನಾವು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಂತ ಮಾಡ್ತಿರ್ಲಿಲ್ಲ. ಅವಾಗ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಒಂದು ರಿಲೀಸ್ ನೋಟ್ಸ್ ಅಂತ ಇಟ್ಕೊಂತಿದ್ವಿ. ಅದ್ರಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ, ಮ್ಯಾನ್ಯುವಲ್ ಆಗಿ ಸ್ಟೆಪ್ಸ್ ಬರ್ದಿರ್ತಿದ್ವಿ, ಏನೇನ್ ಮಾಡ್ಬೇಕು ಅಂತ. ಫಸ್ಟ್ ಟಾಸ್ಕ್ ಏನ್ ಮಾಡ್ಬೇಕು, ಸೆಕೆಂಡ್ ಟಾಸ್ಕ್ ಏನ್ ಮಾಡ್ಬೇಕು, ಅದನ್ನೆಲ್ಲ ಬರ್ದಿಟ್ಕೊಂತ ಇದ್ವಿ. ಅದೇ ರಿಲೀಸ್ ನೋಟ್ಸ್ ನ ನಾವು ನೆಕ್ಸ್ಟ್ ಆಪರೇಷನ್ ಟೀಮ್ಗೆ ಕೊಡ್ತಾ ಇದ್ವಿ. ಇದನ್ನ ಡಿಪ್ಲಾಯ್ಮೆಂಟ್ ಮಾಡ್ಬೇಕಂದ್ರೆ ಈ ಸ್ಟೆಪ್ಸ್ ನೆಲ್ಲ ಫಾಲೋ ಮಾಡ್ಬೇಕು ಅಂತ. ಅದು ಸಿಕ್ಕಾಪಟ್ಟೆ ಎರರ್ ಪ್ರೋನು. ಅಂದ್ರೆ ಇವಾಗ ಅವನು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಿರೋನು ಬೇಕಾದ್ರೆ ಒಂದೆರಡು ಸ್ಟೆಪ್ ಮಿಸ್ ಆಗ್ಬೋದು, ಆ ಕಾನ್ಫಿಗರೇಷನ್ ಮಾಡಿರ್ಬೋದು, ಬಟ್ ಅದನ್ನ ಅವನು ರಿಲೀಸ್ ನೋಟ್ಸ್ ಅಲ್ಲಿ ಬರ್ದಿಲ್ದೇ ಇರ್ಬೋದು. ಅದರಿಂದ ಏನಾಗುತ್ತೆ ಅದರಿಂದ ಏನಾಗುತ್ತೆ ಅದ್ ಮಿಸ್ ಆಗೋಗುತ್ತೆ. ಅದ್ ಮಿಸ್ ಆಯ್ತು ಅಂತ ತಿಳ್ಕೊಳ್ಳಿ, ಹೈಯರ್ ಎನ್ವೈರ್ಮೆಂಟ್ ಗೆ ಹೋಗ್ತೀವಿ. ಅಲ್ಲಿ ಅವನು ಆಪರೇಷನ್ ಟೀಮ್ ಅವನು ಬೇರೆಯವನಿರ್ತಾನೆ. ಅದರಿಂದ ಆಪರೇಷನ್ ಟೀಮ್ ಅವನು ಅವನು ಆ ಸ್ಟೆಪ್ ನ ಮಿಸ್ ಮಾಡ್ಕೊಂತಾನೆ, ಯಾಕಂದ್ರೆ ಆ ರಿಲೀಸ್ ಡಾಕ್ಯುಮೆಂಟ್ ಅಲ್ಲಿ ಅದಿರೋದಿಲ್ಲ ಅಲ್ವಾ? ಹಾಗೇನೆ ಆ ಅದರಿಂದ ಏನಾಗುತ್ತೆ ಅಂದ್ರೆ, ಇವನು ಇಂಪ್ಲಿಮೆಂಟ್ ಮಾಡೋನು ಆ ರಿಲೀಸ್ ನೋಟ್ಸ್ ಅಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ, ಬೇರೆ ಟೆನ್ಷನ್ ಇತ್ತು ಅಂತ ತಿಳ್ಕೊಳ್ಳಿ, ಅದನ್ನ ಅವನು ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾನೆ. ಅವಾಗ ಏನಾಗುತ್ತೆ, ಅದು ಇಂಪ್ಲಿಮೆಂಟೇಶನ್ ಅಕಸ್ಮಾತ್ ಅವನು ಮರ್ತ್ ಹೋಗಿದ್ದ ಅಂತ ತಿಳ್ಕೊಳ್ಳಿ, ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ತಿಳ್ಕೊಳ್ಳಿ, ಅದೇನಾಗುತ್ತೆ
ದೋ ಆ ರಿಲೀಸ್ ನೋಟ್ಸ್ ಅಲ್ಲಿ ಇದೆ, ಅದು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಇದೆ, ಸ್ಟೆಪ್ ಅಲ್ಲಿ ಅದು ಯಾವುದೇ ಕಾರಣಕ್ಕೂ ಮರ್ತು ಹೋಗುತ್ತಾನೆ. ಅದರಿಂದ ಏನಾಗುತ್ತೆ, ಆಬ್ವಿಯಸ್ಲಿ ಅಪ್ಲಿಕೇಶನ್ ವರ್ಕ್ ಆಗಲ್ಲ. ಸೊ ಇಷ್ಟೆಲ್ಲ ಹ್ಯೂಮನ್ ಎರರ್ ಇರೋದ್ರಿಂದ ನಾವು ಇಂಥವೆಲ್ಲ ಇಶ್ಯೂಸ್ ಎಲ್ಲ ಫೇಸ್ ಮಾಡಿದೀವಿ. ಒಂದು ಡೆವ್ ಎನ್ವೈರ್ಮೆಂಟ್ ಅಥವಾ ಟೆಸ್ಟ್ ಎನ್ವೈರ್ಮೆಂಟ್ ಅಲ್ಲಿ ವರ್ಕ್ ಆಗ್ತಿರುತ್ತೆ, ಪ್ರೊಡಕ್ಷನ್ ಅಲ್ಲಿ ವರ್ಕ್ ಆಗ್ತಿರಲ್ಲ. ಆ ಇಂಪ್ಲಿಮೆಂಟ್ ಮಾಡೋನು ಆ ಸ್ಟೆಪ್ ನ ಮಿಸ್ ಮಾಡ್ಕೊಂಡಿರ್ತಾನೆ. ಸೊ ಅದರಿಂದ ನಾವು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಂತ ಮಾಡ್ದಂದ್ರೆ ಏನಾಗುತ್ತೆ, ಎಲ್ಲಾನು ಆಟೋಮೆಟಿಕ್ ಆಗಿ ಇವಾಗ ಡೆವ್ ಎನ್ವೈರ್ಮೆಂಟ್ ಅಲ್ಲಿ ಬರೀ ಎಫರ್ಟ್ ಒನ್ ಟೈಮ್ ಅಷ್ಟೇ. ಅದು ಡೆವ್ ಎನ್ವೈರ್ಮೆಂಟ್ ಅಲ್ಲಿ ಮಾಡ್ತೀವಿ, ಅದನ್ನೇ ಟೆಸ್ಟ್ ಎನ್ವೈರ್ಮೆಂಟ್ ಅಲ್ಲೂ ಸೇಮ್ ಅದೇ ಸ್ಕ್ರಿಪ್ಟ್ ನ ರನ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಈಸಿಯಾಗಿ ಆಗುತ್ತೆ, ಎಲ್ಲೂ ಹ್ಯೂಮನ್ ಎರರ್ ಇಲ್ಲ. ಏನ್ ಸ್ಕ್ರಿಪ್ಟ್ ರನ್ನಿಂಗ್ ಸ್ಕ್ರಿಪ್ಟ್ ಇರುತ್ತಲ್ವಾ, ಅದೇ ನೆಕ್ಸ್ಟ್ ಎನ್ವೈರ್ಮೆಂಟ್ ಅಲ್ಲೂ ವರ್ಕ್ ಆಗುತ್ತೆ. ಅದರಿಂದ ನಾವು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಆಗಿ ಆ, ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಎಲ್ಲಾ ಕೋಡ್ನು 99%, 99.99% ನ ನಾವು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಆಗೇನೆ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇವಾಗ ಇದು ಕೋಡ್ ಆಗಿರೋದ್ರಿಂದ ನಾವು ವರ್ಷನ್ ಕಂಟ್ರೋಲ್ ಮಾಡಬಹುದು. ಯಾರು ಮಾಡಿದ್ರು, ಹೆಂಗ್ ಮಾಡಿದ್ರು, ಯಾವ ಡೇಟಿಗೆ ಮಾಡಿದ್ರು, ನಾವ್ ಅದನ್ನ ರಿವರ್ಟ್ ಮಾಡ್ಬೇಕಂದ್ರೂ ಎಲ್ಲ ಗಿಟ್ ಅಲ್ಲಿ ಇರೋದ್ರಿಂದ ನಾವು ರಿವರ್ಟ್ ಬೇಕಾದ್ರೆ ಮಾಡಬಹುದು. ಹಾಗೆ ಇವಾಗ ನಾವು ಅದನ್ನೇ ರಿಪೀಟ್ ಆಗಿ ರನ್ ಮಾಡಬಹುದು. ಇವಾಗ ಡೆವ್ ಅಲ್ಲಿ ಒಂದ್ಸತಿ ರನ್ ಮಾಡಾದ ತಕ್ಷಣ ಹೈಯರ್ ಎನ್ವೈರ್ಮೆಂಟ್ ಅಲ್ಲೂ ರನ್ ಮಾಡಬಹುದು ಈಸಿಯಾಗಿ, ಸೇಮ್ ಕೋಡ್ ಇರುತ್ತೆ. ಓಕೆನಾ? ಹಂಗೆ ಆ, ಏನೇನ್ ಚೇಂಜ್ ಆಗಿದೆ, ಒಂದ್ ತಿಂಗಳಿಂದಗಡೆ ಏನ್ ಚೇಂಜ್ ಆಗಿತ್ತು, ಇವಾಗ ಏನ್ ಚೇಂಜ್ ಆಗಿದೆ, ಅದನ್ನೆಲ್ಲಾನು ನಾವು ತಿಳ್ಕೋಬಹುದು. ಆ, ಇವಾಗ ಅಕಸ್ಮಾತ್ ಅಪ್ಲಿಕೇಶನ್ ವರ್ಕ್ ಆಗ್ತಿಲ್ಲ ಅಂತ ತಿಳ್ಕೊಳ್ಳಿ, ಅಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ, ಓಕೆ ಆಸ್ ಪಾರ್ಟ್ ಆಫ್ ಈ ಚೇಂಜ್ ಏನ್ ಚೇಂಜಸ್ ಮಾಡಿದೀವಿ ಅದರಿಂದ ನಮ್ಮ ಅಪ್ಲಿಕೇಶನ್ ಓಡಿಸ್ಕೊಂಡಿರ್ಬೋದು ಅಂತ ಗೊತ್ತಾಗುತ್ತೆ. ಆಗ್ಲೇ ಹೇಳ್ದಂಗೆ ಆಡಿಟ್ ಮಾಡ್ಬೋದು, ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು ಅದನ್ನೆಲ್ಲ ತಿಳ್ಕೊಬಹುದು. ಇಂಪ್ಲಿಮೆಂಟೇಷನ್ ಫಾಸ್ಟ್ ಆಗುತ್ತೆ, ಅಂದ್ರೆ ಒಂದೇ ಸತಿ ಕೋಡ್ ಮಾಡ್ಬೇಕಲ್ವಾ, ಬೇರೆ ಎನ್ವೈರ್ಮೆಂಟ್ ಅಲ್ಲಿ ಈಸಿಯಾಗಿ ಡಿಪ್ಲಾಯ್ಮೆಂಟ್ ಮಾಡ್ಬೋದು, ಮತ್ತೆ ಕೋಡಿಂಗ್ ಮಾಡೋದು ನೆಸೆಸಿಟಿ ಇಲ್ಲ. ಓಕೆನಾ? ಮತ್ತೆ ಇದು ರಿಲಯಬಲ್ ಆಗಿರುತ್ತೆ, ಏನು ಹ್ಯೂಮನ್ ಎರರ್ ಇರೋದಿಲ್ಲ. ಓಕೆನಾ? ಸೊ ಎಕ್ಸಾಂಪಲ್ ಆಫ್ ಐಎಕ್ ಟೂಲ್, ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಟೂಲ್ ಐಎಕ್ನು ಅಂತ ಹೇಳ್ತೀವಿ ನಾವು. ಓಕೆನಾ? ನಂಬರ್ 1 ಅಂತ ಹೇಳಿದ್ರೆ ಟೆರಾಫಾರ್ಮ್, ಸೆಕೆಂಡ್ ಬರೋದು ಸೆಕೆಂಡ್ ಅಂತ ಹೇಳಕ್ಕಾಗಲ್ಲ. ಆ, ಆ, ನಾವು ಕ್ಲೌಡ್ ರಿಲೇಟೆಡ್ ಅಂತ ಲೆಕ್ಕಾಚಾರ ಹಾಕಿದ್ರೆ ನಂಬರ್ 1 ಟೂಲು ಟೆರಾಫಾರ್ಮ್. ಯಾಕಂದ್ರೆ ಟೆರಾಫಾರ್ಮ್ ಕೋಡಿಂಗ್ ನೀವು ಗೊತ್ತಿದ್ರೆ ಅಂದ್ರೆ ನೀವು AWS ಅಲ್ಲೂ ಅಜ್ಯೂರ್ AWS ರಿಸೋರ್ಸ್ ಕ್ರಿಯೇಟ್ ಮಾಡಬಹುದು, ಅಜ್ಯೂರ್ ಅಲ್ಲಿ ಅಜ್ಯೂರ್ ರಿಸೋರ್ಸ್ ಕ್ರಿಯೇಟ್ ಮಾಡಬಹುದು, ಹಾಗೆ GCP ಅಲ್ಲೂ ಮಾಡಬಹುದು, ಬೇರೆ ಕ್ಲೌಡ್ ಅಲ್ಲೂ ಮಾಡಬಹುದು, ಕ್ರಿಯೇಟ್ ಮಾಡಬಹುದು. ಓಕೆನಾ? ಹಾಗೆ ಬರೀ ನಾವು AWS ರಿಸೋರ್ಸಸ್ ಆ ಕ್ಲೌಡ್ ರಿಲೇಟೆಡ್ ರಿಸೋರ್ಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ AWS ನವರು ಕ್ಲೌಡ್ ಫಾರ್ಮೇಶನ್ ಅಂತ ಅವ್ರದೇ ಲ್ಯಾಂಗ್ವೇಜ್ ಬರ್ದಿದ್ದಾರೆ, ಅದನ್ನ ನೀವು ಕಲಿಬಹುದು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಹಾಗೆ ಅಜ್ಯೂರ್ನವರು ಆರ್ಮ್ ಟೆಂಪ್ಲೇಟ್ಸ್ ಯೂಸ್ ಅವ್ರದೇ ಅಜ್ಯೂರ್ ಕ್ಲೌಡ್ ಅವ್ರದೇ ಆರ್ಮ್ ಟೆಂಪ್ಲೇಟ್ ಇದೆ. ಆರ್ಮ್ ಅಂದ್ರೆ ಅಜ್ಯೂರ್ ರಿಸೋರ್ಸ್ ಮ್ಯಾನೇಜರ್ ಅಂತ ನಿನ್ನೆ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ. ಡ್ಯೂರಿಂಗ್ ದ ಲಾಸ್ಟ್ ಎಂಡಿಗೆ ಡಿಪ್ಲಾಯ್ಮೆಂಟ್ ಹೋದ ತಕ್ಷಣ ನಾವು ಟೆಂಪ್ಲೇಟ್ ನ ಡೌನ್ಲೋಡ್ ಮಾಡ್ಕೋಬಹುದಲ್ವಾ, ಅದೇ ಇದು. ಓಕೆನಾ? ಬಟ್ ಇವನ್ನ ಕಲ್ತ್ರಂದ್ರೆ ಏನಾಗುತ್ತೆ ಅಂದ್ರೆ, ನೀವು ಕ್ಲೌಡ್ ಫಾರ್ಮೇಶನ್ ಕಲ್ತ್ರಂದ್ರೆ ಅದು ಯೂಸ್ ಆಗಲ್ಲ ಅಜ್ಯೂರ್ಗೆ. ಹಾಗೆ ಆರ್ಮ್ ಕಲ್ತ್ರಂದ್ರೆ AWS ಗೆ ಯೂಸ್ ಆಗಲ್ಲ, ಯಾಕಂದ್ರೆ ಅದು ಟೈಟ್ಲಿ ಕಪಲ್ ಆಗಿರೋದು. ಈ ಕ್ಲೌಡ್ ಫಾರ್ಮೇಶನ್ AWS ಕ್ಲೌಡ್ ಅಷ್ಟೇ ರಿಸೋರ್ಸ್ ನ ಕ್ರಿಯೇಟ್ ಮಾಡಬಹುದು. ಕ್ಲೌಡ್ ಫಾರ್ಮೇಶನ್ ತಗೊಂಡು ಅಜ್ಯೂರ್ ರಿಸೋರ್ಸ್ ಕ್ರಿಯೇಟ್ ಮಾಡಕ್ಕಾಗಲ್ಲ, ಆರ್ಮ್ ಟೆಂಪ್ಲೇಟ್ ಇಟ್ಕೊಂಡ್ಬಿಟ್ಟು AWS ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಟೆರಾಫಾರ್ಮ್ ತಿಳ್ಕೊಂಡಿದ್ರೆ ಅಂದ್ರೆ ಇವೆಲ್ಲಾನು ಸಿಂಟ್ಯಾಕ್ಸಸ್ ಅಲ್ಲಿ ಚೇಂಜ್ ಇರುತ್ತೆ. ಓಕೆನಾ? ಬಟ್ ಬೇರೆ ಎಲ್ಲ ಇಫ್ ಎಲ್ ಸ್ಟೇಟ್ಮೆಂಟ್ ಆಗ್ಲಿ, ಲೂಪ್ಸ್ ಆಗ್ಲಿ, ಕೌಂಟ್ಸ್ ಆಗ್ಲಿ, ಎಲ್ಲ ಫಂಕ್ಷನ್ಸ್ ಆಗ್ಲಿ, ಅವನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಮಾಡ್ಬೋದು ನೀವು. ಓಕೆನಾ? ಸೊ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಟೂಲ್ ಅಲ್ಲಿ ಇನ್ನೂ ಒಂದಿಷ್ಟು ಬರ್ತವೆ. ಇದನ್ನ ಕೇಳಿರ್ಬೋದು ನೀವು. 2005 ಅಲ್ಲಿ ಪಪೆಟ್ ಅಂತ ಬಂದಿತ್ತು, 2009 ನಲ್ಲಿ ಶೆಫ್, 2012 ಅಲ್ಲಿ ಆನ್ಸಿಬಲ್. ಓಕೆನಾ? 2014 ಅಲ್ಲಿ ಟೆರಾಫಾರ್ಮ್ ಬಂದಿರೋದು. ಓಕೆನಾ? ಸೊ ಇವೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಟೆರಾಫಾರ್ಮ್ ಕೆಲಸನೂ ಮಾಡ್ಬೋದು, ಬಟ್ ಅದರದೇ ಆದ ಇಶ್ಯೂಸ್ ಇದಾವೆ. ಓಕೆನಾ? ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಇವಾಗ ಒಂದು ಅಪ್ಲಿಕೇಶನ್ ಸ್ಟ್ಯಾಕ್ ಇತ್ತಂತ ತಿಳ್ಕೊಳ್ಳಿ. ನಮ್ಮ ಅಪ್ಲಿಕೇಶನ್ ಸ್ಟ್ಯಾಕು ಇದು ಅಜ್ಯೂರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಾನು. ಓಕೆನಾ? ಇಲ್ಲಿ ನಿನ್ನೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಒಂದು ಅಜ್ಯೂರ್ ವರ್ಚುವಲ್ ಮಷಿನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ವರ್ಚುವಲ್ ಮಷಿನ್ ಇರುತ್ತೆ, ಅದು ಸಬ್ನೆಟ್ ಅಲ್ಲಿ ಒಳಗಡೆ ಇರುತ್ತೆ. ಸಬ್ನೆಟ್ ಮೇಲ್ಗಡೆ ವರ್ಚುವಲ್ ನೆಟ್ವರ್ಕ್ ಇರುತ್ತೆ. ವರ್ಚುವಲ್ ನೆಟ್ವರ್ಕ್ ರಿಸೋರ್ಸ್ ಗ್ರೂಪ್ ಒಳಗಡೆ ಇರುತ್ತೆ. ಓಕೆನಾ?
ಈ ತರ ಬಿಲ್ಡ್ ಮಾಡ್ಬೇಕಂದ್ರೆ ಏನೇನ್ ರಿಸೋರ್ಸಸ್ ಬೇಕು, ಯೂಸಿಂಗ್ ಟೆರಾಫಾರ್ಮ್ ಹೆಂಗೆ ಮಾಡ್ಬೋದು, ಓಕೆನಾ, ಅದನ್ನ ನಾವು ಕಲಿಯೋದಕ್ಕೆ ಟ್ರೈ ಮಾಡೋಣ. ಓಕೆನಾ. ಸೊ ಇಲ್ಲಿ ನಿಮ್ಗೆ ಮೇನ್ ಆಗಿ ನೆನ್ಪಿಟ್ಕೋಬೇಕಂದ್ರೆ ಕಂಪ್ಯೂಟ್ ಇರುತ್ತೆ, ರಿಸೋರ್ಸಸ್, ಸ್ಟೋರೇಜ್ ಇರುತ್ತೆ, ನೆಟ್ವರ್ಕ್ ಇರುತ್ತೆ. ನೆಟ್ವರ್ಕ್ ಅಂತ ಹೇಳಿದ್ರೆ ನೆಟ್ವರ್ಕ್ ಕಾನ್ಫಿಗರೇಷನ್ ಏನೇನಿರುತ್ತೆ ಅದು. ಕಂಪ್ಯೂಟ್ ಅಂದ್ರೆ ವರ್ಚುವಲ್ ಮಷೀನ್ಸ್. ಓಕೆನಾ. ಹಾಗೆ ಸ್ಟೋರೇಜ್ ಅಂದ್ರೆ ಈ ಕೇಸಲ್ಲಿ ವರ್ಚುವಲ್ ಮಷೀನ್ ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಲ್ಯಾಪ್ಟಾಪ್ ಎಲ್ಲ ನೀವು ಯೂಸ್ ಮಾಡಿರ್ತೀರಲ್ವಾ, ನಿಮಗೆ ಒಂದು ಲ್ಯಾಪ್ಟಾಪ್ ಅಲ್ಲಿ ಸ್ಟೋರೇಜ್ ಖಾಲಿ ಆಯ್ತಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಾ, ಐದರ್ ನೀವು ಥಂಬ್ ಡ್ರೈವ್ ನ ಪರ್ಚೇಸ್ ಮಾಡ್ತೀರಾ ಅಥವಾ ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ ನ ಪರ್ಚೇಸ್ ಮಾಡ್ತೀರಾ ಅಲ್ವಾ. ಅದೇ ರೀತಿಯಲ್ಲಿ ನಮ್ಮ ವರ್ಚುವಲ್ ಮಷೀನ್ ಬೈ ಡಿಫಾಲ್ಟ್ ಕ್ರಿಯೇಟ್ ಮಾಡಿದ್ರೆ ರೂಟ್ ಡಿಸ್ಕ್ ಮಾತ್ರ ಸಿಗುತ್ತೆ. ನಿಮ್ಗೆ ಎಕ್ಸ್ಟ್ರಾ ಸ್ಪೇಸ್ ಬೇಕಾಗಿತ್ತಂತೆ ತಿಳ್ಕೊಳ್ಳಿ, ಏನೋ ಬೇರೆ ಇನ್ಸ್ಟಾಲೇಷನ್ ಮಾಡೋದಕ್ಕೆ. ಅವಾಗ ನೀವು ಎಕ್ಸ್ಟ್ರಾ ಮ್ಯಾನೇಜ್ ಡಿಸ್ಕ್ ನ ಹಾಕ್ಬೇಕಾಗುತ್ತೆ. ಅದು ಆಸ್ ಪಾರ್ಟ್ ಆಫ್ ಅ ಸ್ಟೋರೇಜ್ ಅಂತ ಬರುತ್ತೆ. ಓಕೆನಾ. ನೀವು ಎಕ್ಸ್ಟ್ರಾ ಡಿಸ್ಕ್ ನ ಆಡ್ ಮಾಡ್ಕೊಂಡ್ಬಿಟ್ಟು ವರ್ಚುವಲ್ ಮಷೀನ್ ಗೆ ಕನೆಕ್ಟ್ ಮಾಡಬಹುದು. ಓಕೆನಾ. ಇವೆಲ್ಲಾ ಟಾಸ್ಕ್ ಗಳನ್ನು ನಾವು ಯಾವ್ದ್ರಿಂದ ಮಾಡ್ಬೋದು, ಟೆರಾಫಾರ್ಮ್ ಇಂದನು ಮಾಡ್ಬೋದು. ಓಕೆನಾ. ಆರ್ಮ್ ಟೆಂಪ್ಲೇಟ್ ಇಂದನು ಮಾಡ್ಬೋದು. ಒಂದ್ ಸೆಕೆಂಡ್. ಇವಾಗ ನೆಕ್ಸ್ಟ್ ಬರೋಣ, ಟೆರಾಫಾರ್ಮ್ ಅಂದ್ರೆ ಏನು, ಅದು ಏನಕ್ಕೆ ಪಾಪ್ಯುಲರ್ ಆಗಿರೋದು. ಓಕೆನಾ. ಸೊ ಟೆರಾಫಾರ್ಮ್ ಇವಾಗ ಮೇನ್ ಆಗಿ ಟೆರಾಫಾರ್ಮ್ ಏನಕ್ಕೆ ಯೂಸ್ ಮಾಡ್ತೀವಿ, ನಂಬರ್ ಒನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವಿಷನಿಂಗ್ ಟೂಲ್. ಓಕೆನಾ. ಒಂದೇ ಒಂದ್ ನಿಮಿಷ, ನಾವು ಇದನ್ನ ಫಿಲ್ ಮಾಡಕ್ ನೋಡ್ತೀನಿ. ಓಕೆನಾ. ಸೊ ಇವಾಗ ಟೆರಾಫಾರ್ಮ್ ಇಸ್ ಅ ನಂಬರ್ ಒನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವಿಷನಿಂಗ್ ಟೂಲ್. ಓಕೆ. ಇದನ್ನ ಡೆವಲಪ್ ಮಾಡಿರೋದು ಹ್ಯಾಶಿಕಾಪ್ ಅನ್ನೋ ಕಂಪನಿ. ಓಕೆನಾ. ಹ್ಯಾಶಿಕಾಪ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ನಮ್ಮ ಡೆವಾಪ್ಸ್ ವರ್ಲ್ಡ್ ಅಲ್ಲಿ. ಅವ್ರದೇ ಆದ ಮಲ್ಟಿಪಲ್ ಸಾಫ್ಟ್ವೇರ್ ಟೂಲ್ಸ್ ಗಳಿದಾವೆ. ಓಕೆನಾ. ಸೊ ಅದರಲ್ಲಿ ಮೇನ್ ಆಗಿ ಇದು ಟೆರಾಫಾರ್ಮ್ ರಿಲೀಸ್ ಆಗಿದ್ದು ಒಂದು ಹೆಚ್ಚು ಕಡಿಮೆ 2014, 7 ಅಲ್ಲ. ಈ ಪಿ ಪಿ ಟಿ ಮಾಡಿದ್ದು ನಾನು ಬಹಳ ವರ್ಷದ ಹಿಂದ್ಗಡೆ, ಅದಕ್ಕೋಸ್ಕರ 7 years ಅಂತ ಬರ್ತಾ ಇದೆ. 9+ ಅಲ್ವಾ. ಸೊ 9+ years ಎಗೋ. ಓಕೆನಾ. ಸೊ ಸ್ಟಾರ್ಟಿಂಗ್ ಬಂದಿದ್ದು 9+ years ಎಗೋ. ಓಕೆನಾ. ಇದು ಮುಂಚೆ ಎಲ್ಲ ಹೆಂಗಂದ್ರೆ ಈ 0.0 ಮೇಜರ್ ರಿಲೀಸ್ ಯಾವಾಗೂ ಆಗೇ ಇಲ್ಲ. ಯಾವಾಗ ಆಗಿದ್ದು ಅಂದ್ರೆ ಮೇಜರ್ ರಿಲೀಸು ಅಂದ್ರೆ 1.0 ರಿಲೀಸ್ ಆಗಿದ್ದು ಜೂನ್ 2021 ಅಲ್ಲಿ. ಅದಕ್ಕಿಂತ ಮುಂಚೆ ಬರೀ ಪಾಯಿಂಟ್ ಅಲ್ಲಿ ಮೈನರ್ ವರ್ಷನ್ ಅಲ್ಲಿ ರನ್ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ 0.0 ಈ ತರ 0.1 ರಿಲೀಸು, 0.2, 3, 4 ಆ ತರ ಹಾಕೊಂತ ಹೋಗಿ 1.0 ಬಂದಿರೋದು 2021 ಅಲ್ಲಿ. ಅದಕ್ಕಿಂತ ಮುಂಚೆ 2014 ಇಂದ ಬರೀ ಈ ಮೈನರ್ ವರ್ಷನ್ ಅಲ್ಲೇ ಇದ್ದಿದ್ದು. ಓಕೆನಾ. ಅವ್ರದ್ದು ಮೇನ್ ಪ್ರಾಡಕ್ಟ್ಸ್ ಗಳು, ಹ್ಯಾಶಿಕಾಪ್ದು ಕಂಪ್ನಿದು ಮೇನ್ ಪ್ರಾಡಕ್ಟ್ಸ್ ಗಳು ಪ್ಯಾಕರು. ಓಕೆನಾ. ಪ್ಯಾಕರ್ ಏನಕ್ಕೆ ಯೂಸ್ ಮಾಡ್ತೀವಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಯಾಕರು ಇವಾಗ ಇಲ್ಲಿ ಇದೆ ಅಲ್ವಾ, ಈ ವರ್ಚುವಲ್ ಮಷೀನ್. ಈ ವರ್ಚುವಲ್ ಮಷೀನ್ ಥಿಂಕ್ ಮಾಡಿ, ನಿಮಗೆ ವರ್ಡ್ ಪ್ರೆಸ್ ಇನ್ಸ್ಟಾಲ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ವರ್ಡ್ ಪ್ರೆಸ್ ಅಪ್ಲಿಕೇಶನ್ ಎಲ್ಲ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಅದನ್ನ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳಿದ್ರಂದ್ರೆ ಅದು ಸಾಫ್ಟ್ವೇರ್ ಅಲ್ವಾ. ಅದಕ್ಕೆ ಒಂದಿಷ್ಟು ಸ್ಟೆಪ್ಸ್ ಗಳು ಇರ್ತವೆ. ಅದನ್ನೆಲ್ಲ ಸ್ಟೆಪ್ಸ್ ಗಳನ್ನೆಲ್ಲ ನಾವು ರನ್ ಮಾಡ್ಬೇಕಾಗತ್ತೆ. ಐದರ್ ಆನ್ಸಿಬಲ್ ಸ್ಕ್ರಿಪ್ಟ್ ಇಂದ ಅಥವಾ ನೀವು ಮ್ಯಾನ್ಯುವಲಿ ಮಾಡ್ತಿರೋಂದ್ರು ಮಾಡ್ಕೋಬಹುದು. ಬಟ್ ಐಡಲಿ ನಾವು ಎಲ್ಲ ಟೂಲ್ಸ್ ಇನ್ಸ್ಟಾಲೇಷನ್ ಆನ್ಸಿಬಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ತೀವಿ. ಓಕೆನಾ. ಸೊ ಅದನ್ನೆಲ್ಲ ಇನ್ಸ್ಟಾಲ್ ಮಾಡ್ತೀರಾ. ಓಕೆನಾ. ಪ್ಯಾಕರ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಿಮ್ದು ಒಂದು ಸಣ್ಣ ಕಂಪನಿ ಇದೆ, ಒಂದು ವರ್ಡ್ ಪ್ರೆಸ್ ವೆಬ್ಸೈಟ್ ನ ನಿಮ್ ಕ್ಲೈಂಟ್ಗೆ ಸರ್ವ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಯಾರಾದ್ರೂ ಬಂದ್ಬಿಟ್ಟು ನಿಮಗೆ ವರ್ಡ್ ಪ್ರೆಸ್ ಸೈಟ್ ನ ನಂದು ಹೋಸ್ಟ್ ಮಾಡಪ್ಪ ಅಥವಾ ನಮ್ದೇ ಕಂಪ್ನಿದ್ ವೆಬ್ಸೈಟ್ ಹೋಸ್ಟ್ ಮಾಡಪ್ಪ ಅಂತ ಕೇಳ್ತಾರ ಅಂತ ತಿಳ್ಕೊಳ್ಳಿ. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ, ಐಡಲಿ ಆಟೋಮೇಶನ್ ಮಾಡ್ಬೇಕಂತ ಹೇಳಿದಂದ್ರೆ ಈ ಇಮೇಜ್ ಇದೆ ಅಲ್ವಾ ವರ್ಚುವಲ್ ಮಷೀನ್ ನ, ಆ ಇಮೇಜ್ ಅಲ್ಲಿ ಇವಾಗ ವರ್ಡ್ ಪ್ರೆಸ್ ವೆಬ್ಸೈಟ್ ಹಾಕ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ವರ್ಡ್ ಪ್ರೆಸ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರ್ಬೇಕು, ಡೇಟಾಬೇಸು ಇನ್ಸ್ಟಾಲ್ ಆಗಿರ್ಬೇಕು. ಓಕೆನಾ. ಮತ್ತೆ ಇನ್ನೊಂದ್ ಸ್ವಲ್ಪ ಬೇರೆ ಸಾಫ್ಟ್ವೇರ್ ಗಳನ್ನೆಲ್ಲಾನು ಇನ್ಸ್ಟಾಲ್ ಮಾಡಿರ್ಬೇಕಾಗತ್ತೆ. ಓಕೆನಾ. ಸೊ ಈ ಪ್ಯಾಕರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಫಸ್ಟ್ ಈ ವರ್ಚುವಲ್ ಮಷೀನ್ ನ ಏನೇನ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಬೇಕಲ್ವಾ, ಅದನ್ನ ನಾವು ಏನ್ ಮಾಡ್ತೀವಿ, ಪ್ಯಾಕರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಆನ್ಸಿಬಲ್ ಈ ಇನ್ಸ್ಟಾಲೇಷನ್ ಸ್ಟೆಪ್ಸ್ನೆಲ್ಲ ನಾವು ಆನ್ಸಿಬಲ್ ಸ್ಕ್ರಿಪ್ಟ್ ಇಂದ ಬರ್ದಿರ್ತೀವಿ. ಓಕೆನಾ.
ಅದೇನ್ ಮಾಡುತ್ತೆ, ಅದು ಹೋಗ್ಬಿಟ್ಟು ಆ ಸಾಫ್ಟ್ವೇರ್ನೆಲ್ಲಾನು ಇನ್ಸ್ಟಾಲ್ ಮಾಡುತ್ತೆ. ಅದು ಇನ್ಸ್ಟಾಲೇಷನ್ ಆದ್ಮೇಲೆ ಆ ಇನ್ಸ್ಟಾಲೇಷನ್ ಮಾಡಾದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ, ನಾವು ಒಂದು ಸ್ನ್ಯಾಪ್ ಶಾಟ್ ತಗೊಂತೀವಿ ಆ ಪರ್ಟಿಕ್ಯುಲರ್ ವರ್ಚುವಲ್ ಮಷೀನ್‌ದು. ಆವಾಗ ಸ್ನ್ಯಾಪ್ ಶಾಟ್ ತಗೊಂಡ ತಕ್ಷಣ ಏನಾಗುತ್ತೆ, ಅದರಲ್ಲಿ ಬೈ ಡಿಫಾಲ್ಟ್ ಆಗಿ ಎಲ್ಲಾನು ಇನ್ಸ್ಟಾಲ್ ಆಗಿರುತ್ತೆ. ಪ್ರೀ ಇನ್ಸ್ಟಾಲ್ಡ್. ಓಕೆನಾ? ಸೊ ಅದನ್ನ ತಗೊಂಡ್ಬಿಟ್ಟು ಇವಾಗ ನಿಮ್ಗೆ ನಿಮ್ ಕ್ಲೈಂಟ್ಸ್ ಬರ್ತಾರಂತ ತಿಳ್ಕೊಳ್ಳಿ, ನಮ್ಗೆ ವೆಬ್ಸೈಟ್ ಮಾಡ್ಕೊಡಿ ಅಂತ. ಅವಾಗ ನಮ್ಮ ಈ ಟೆರಾಫಾರ್ಮ್ ಯೂಸ್ ಮಾಡ್ಕೊಂಬಿಟ್ಟು ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್ ಇದೆ ಅಲ್ವಾ, ಆ ವರ್ಚುವಲ್ ಮಷೀನ್ ಆ ಇಮೇಜ್ ನ ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಇನ್ಸ್ಟಾಲೇಷನ್ ಮಾಡ್ತೀರಾ. ಓಕೆನಾ? ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಇನ್ಸ್ಟಾಲೇಷನ್ ಮಾಡ್ತೀರಾ. ಇದನ್ನ ಇದರಿಂದ ಏನಾಗುತ್ತೆ, ನೀವು ಪದೇ ಪದೇ ಇನ್ಸ್ಟಾಲೇಷನ್ ಮಾಡೋದು ತಪ್ಪುತ್ತೆ. ಓಕೆನಾ? ಸೊ ಅದರಿಂದ ನಿಮಗೆ ಅಡ್ವಾಂಟೇಜಸ್ ಏನಾಗುತ್ತೆ, ನಿಮಗೆ 100 ಸತೆ ಇವಾಗ 10 ಕ್ಲೈಂಟ್ ಬಂದ್ರು ಅಂತ ತಿಳ್ಕೊಳ್ಳಿ, 10 ಸತೆ ಇನ್ಸ್ಟಾಲೇಷನ್ ಮಾಡೋದ್ ಬೇಕಾಗಿಲ್ಲ. ಒಂದೇ ಸತೆ ಆಗೋಗುತ್ತೆ. ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ತಗೋಬೇಕು ಅಂತ ಹೇಳಿದ್ರೆ, ನೀವು ಫಾರ್ ಎಕ್ಸಾಂಪಲ್ ಮೊಬೈಲ್ ತಗೊಂತೀರಾ ಅಂತ ತಿಳ್ಕೊಳ್ಳಿ, ಅಥವಾ ಲ್ಯಾಪ್ಟಾಪ್ ತಗೊಂತೀರಾ ಅಂತ ತಿಳ್ಕೊಳ್ಳಿ. ನಿಮ್ಮ ಹತ್ರ ಏನಿರುತ್ತೆ, ಆ ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಆದ ತಕ್ಷಣ ಪ್ರೀ ಇನ್ಸ್ಟಾಲ್ ಸಾಫ್ಟ್ವೇರ್ ಎಲ್ಲಾನು ಇನ್ಸ್ಟಾಲ್ ಆಗಿ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಜಿಮೇಲ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಅಥವಾ ಡಿಫಾಲ್ಟ್ ಒಂದಿಷ್ಟು ಆಪ್ಸ್ ಗಳಿರುತ್ತೆ. ಇವಾಗ ಮೊಬೈಲ್ ತಗೊಂಡಿರ್ತೀರಾ ಅಂತ ತಿಳ್ಕೊಳ್ಳಿ, ಫ್ರೆಶ್ ಆಗಿ ಇನ್ನೇನು ಇನ್ಸ್ಟಾಲ್ ಸೆಟಪ್ ಅಷ್ಟೇ ಮಾಡಿರ್ತೀರಾ ಅಂತ ತಿಳ್ಕೊಳ್ಳಿ. ಸೆಟಪ್ ಮಾಡಿದ ತಕ್ಷಣ ಒಳಗಡೆ ಹೋಗಿ ನೋಡಿದ್ರೆ ಒಂದಿಷ್ಟು ಪ್ರೀ ಇನ್ಸ್ಟಾಲ್ ಸಾಫ್ಟ್ವೇರ್ ಆಲ್ರೆಡಿ ಇದ್ದೇ ಇರುತ್ತೆ. ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಇದ್ದೇ ಇರುತ್ತೆ. ಕರೆಕ್ಟಾ? ಹಾಗೆ ಲ್ಯಾಪ್ಟಾಪ್ ಅಲ್ಲೂ ಹಾಗೇನೆ ಅಲ್ವಾ? ಲ್ಯಾಪ್ಟಾಪ್ ತಗೊಂಡ ತಕ್ಷಣ ಒಂದ್ಸತಿ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣನೇ ಪ್ರೀ ಇನ್ಸ್ಟಾಲ್ ಸಾಫ್ಟ್ವೇರ್ ಎಲ್ಲಾನು ಬಂದ್ಬಿಟ್ಟಿರುತ್ತೆ ಅಲ್ವಾ? ಅದು ಹೆಂಗಾಗಿರುತ್ತೆ, ಆಬ್ವಿಯಸ್ಲಿ ಒಂದು ಇಮೇಜ್ ಅವರು ಕ್ರಿಯೇಟ್ ಮಾಡಿರ್ತಾರೆ. ಆ ಇಮೇಜ್ ನ ತಗೊಂಡ್ಬಿಟ್ಟು ಯಾರು ಸೆಟಪ್ ಮಾಡ್ತಾರಲ್ಲ, ಅದು ಆಟೋಮೆಟಿಕ್ ಆಗಿ ಅವೆಲ್ಲ ಇನ್ಸ್ಟಾಲ್ ಆಗೋಗಿರುತ್ತೆ. ಹಂಗೆ ಈ ನಮ್ಮ ಡೆವಾಪ್ಸ್ ವರ್ಲ್ಡ್ ಅಲ್ಲಿ ಯೂಸಿಂಗ್ ಪ್ಯಾಕರ್ ನಾವೇನ್ ಮಾಡ್ತೀವಿ, ಫಸ್ಟ್ ಬೇಸ್ ಇಮೇಜ್ ನ ನಾವು ಬಿಲ್ಡ್ ಮಾಡ್ಬಿಡ್ತೀವಿ. ಅದನ್ನ ತಗೊಂಡ್ಬಿಟ್ಟು ಪದೇ ಪದೇ ಎಷ್ಟು ಬೇಕೋ ರಿಕ್ವೈರ್ಮೆಂಟ್ ಬಂದಂಗೆ ನಾವು ಅದನ್ನ ಸ್ಕೇಲ್ ಮಾಡ್ಕೊಂತ ಟೆರಾಫಾರ್ಮ್ ಯೂಸ್ ಮಾಡ್ಕೊಂಡ್ಬಿಟ್ಟು ಡಿಪ್ಲಾಯ್ಮೆಂಟ್ ಮಾಡೋಕೆ ಹೋಗ್ತೀವಿ. ಓಕೆನಾ? ಅದು ಪ್ಯಾಕರ್ ಅಂತ. ಇವೆಲ್ಲಾನು ನಾನು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೋದು ಅಂತ. ಅದು ಬಟ್ ಫ್ಯೂಚರ್ ಸೆಷನ್ ಅಲ್ಲಿ. ಓಕೆನಾ? ಪ್ಯಾಕರ್ ಆಗ್ಲಿ, ಹ್ಯಾಶಿಕ್ ಆಫ್ ವಾಲ್ಟ್ ಆಗ್ಲಿ. ನೆಕ್ಸ್ಟ್ ಒನ್ ಇರೋದು ಹ್ಯಾಶಿಕ್ ಆಫ್ ವಾಲ್ಟ್. ಇದು ಏನು ಅಂತ ಹೇಳಿದ್ರೆ, ಹ್ಯಾಶಿಕ್ ಆಫ್ ವಾಲ್ಟ್ ನಂಬರ್ 1 ಸೀಕ್ರೆಟ್ ಮ್ಯಾನೇಜ್ಮೆಂಟ್ ಟೂಲ್ ಇದು. ಓಕೆನಾ? ಇದರಲ್ಲಿ ನಾವು ಸೀಕ್ರೆಟ್ ಗಳನ್ನ ಇಡ್ತೀವಿ. ನೀವು ಕೇಳ್ಬೋದು, ಅಜ್ಯೂರ್ ಅಲ್ಲೂ ಕೀ ವಾಲ್ಟ್ ಇದೆ, AWS ಅಲ್ಲೂ KMS ಇದೆ, ಆ ರೀತಿಯಲ್ಲಿ ಅಲ್ವಾ, ಸೀಕ್ರೆಟ್ ಸ್ಟೋರ್ ಇದೆ ಅವೆಲ್ಲಾನು ಅಲ್ವಾ. ಬಟ್ ನಾವು ಇವಾಗ ಒಂದು ಎಂಟರ್ಪ್ರೈಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ 1000 ಸೀಕ್ರೆಟ್ ಗಳಿರ್ತವೆ. ಒಂದೊಂದು ಪ್ರಾಜೆಕ್ಟ್ಗೂ ಅವ್ರವ್ರದೇ ಸೀಕ್ರೆಟ್. ಸೀಕ್ರೆಟ್ ಅಂದ್ರೆ ಏನು ಹೇಳಿ, ಡೇಟಾಬೇಸ್ ಪಾಸ್ವರ್ಡ್ ಆಗ್ಲಿ, ಅಥವಾ ಒಂದು ಅಪ್ಲಿಕೇಶನ್ ಯೂಸರ್ ನೇಮ್ ಪಾಸ್ವರ್ಡ್ ಆಗ್ಲಿ, ಅವೆಲ್ಲಾನು. ಓಕೆನಾ? ಎಂಟರ್ಪ್ರೈಸ್ ಕ್ಲೈಂಟ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವಾಗ ಏನಾಗುತ್ತೆ, ವಾಲ್ಟ್ ಬರೀ ನೀವು ಅಜ್ಯೂರ್ ಸ್ಪೆಸಿಫಿಕ್ ಯಾವ್ದು ಸೀಕ್ರೆಟ್ ಇದ್ರೆ ಅಜ್ಯೂರ್ ಕೀ ವಾಲ್ಟ್ ಅಲ್ಲಿ ಇಡ್ತೀರಾ. ಓಕೆನಾ? ಅದೇ ರೀತಿ ನೀವು ಬೇರೆದ್ದು ಅಕಸ್ಮಾತ್ ಬೇರೆ ಕ್ಲೌಡ್ ಆಗಿದೆ ಅಂದ್ರೆ ಆ ಕ್ಲೌಡ್ ಅಲ್ಲಿ ಇಡ್ತೀರಾ. ಅವಾಗ ಏನಾಗುತ್ತೆ, ಸೆಂಟ್ರಲೈಸ್ ಇರೋದಿಲ್ಲ. ಒಂದ್ ಸೆಂಟ್ರಲೈಸ್ ಅಲ್ಲಿ ಇಡ್ಬೇಕು ಅಂತ ಹೇಳಿದ್ರೆ ನಾವು ಹ್ಯಾಶಿಕ್ ಆಫ್ ವಾಲ್ಟ್ ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ? ಅಲ್ಲಿ ಹೋಗಿ ಏನ್ ಮಾಡ್ತೀರಾ, ಒಂದ್ಸತಿ ಸೆಟಪ್ ಮಾಡ್ತೀರಾ, ಅವಾಗ ಯಾವುದೇ ಕ್ಲೌಡ್ ಇಂದನು ಆ ಸೀಕ್ರೆಟ್ ಗಳನ್ನ ಒಂದ್ ಸೆಂಟ್ರಲೈಸ್ ಪ್ಲೇಸ್ ಅಲ್ಲಿ ಇಡ್ತೀರಾ. ಅದಕ್ಕೋಸ್ಕರ ನಾವು ಹ್ಯಾಶಿಕ್ ಆಫ್ ವಾಲ್ಟ್ ನ ಯೂಸ್ ಮಾಡ್ತಾರೆ. ಓಕೆನಾ? ನೀವು ಅಕಸ್ಮಾತ್ ಹ್ಯಾಶಿಕ್ ಆಫ್ ವಾಲ್ಟ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕಂತ ಹೇಳಿದ್ರೆ, ನಾನು ಒಂದು ಅಪ್ಲಿಕೇಶನ್ ನಲ್ಲಿ ಕೆಲಸ ಮಾಡಿದ್ದೆ. ಓಕೆನಾ? ನೀವು ನನ್ನ ಹೆಸರಲ್ಲಿ ಸರ್ಚ್ ಮಾಡಿದ್ರಂದ್ರೆ ನಿಮಗೆ ಒಂದು ಡಾಕ್ಯುಮೆಂಟ್ ಸಿಗುತ್ತೆ. ಓಕೆನಾ? ಇಲ್ಲಿ ಹೋಗಿದ್ ನೋಡಿದ್ರಂದ್ರೆ ಇದು ನಿಮ್ಗೆ ಒಂದ್ ಹೆಚ್ಚು ಕಡಿಮೆ ಒಂದು 8 to 9 ಮಂತ್ಸ್ ನಾನು ಕೆಲಸ ಮಾಡಿದ್ದೆ. ಓಕೆನಾ? ಈ ಡಾಕ್ಯುಮೆಂಟ್ ಬೇಕಾದ್ರೆ ನೋಡ್ಕೊಳ್ಳಿ, ಹೆಂಗೆ ಏನೇನ್ ಇರುತ್ತೆ ಅಂತ. ಇಲ್ಲಿ ಹ್ಯಾಶಿಕ್ ಆಫ್ ವಾಲ್ಟ್ದು ಏನೇನ್ ಇರುತ್ತೆ, ಏನೇನ್ ಯೂಸ್ ಮಾಡ್ತೀವಿ ನಾವು, ಸೀಕ್ರೆಟ್ ಕೀಸ್ ಯೂಸ್ ಮಾಡ್ತೀವಿ, ಡೈನಾಮಿಕ್ ಸೀಕ್ರೆಟ್ಸ್ ಯೂಸ್ ಮಾಡ್ತೀವಿ, ಆಕ್ಟಿವ್ ಡೈರೆಕ್ಟರಿ ಇಂಟಿಗ್ರೇಷನ್ ಇರುತ್ತೆ, HSM ಹಾರ್ಡ್ವೇರ್ ಸೆಕ್ಯೂರಿಟಿ ಮಾಡೆಲ್ ಅಂತ ಇರುತ್ತೆ. ಓಕೆನಾ? ಅದನ್ನು ಇಂಟಿಗ್ರೇಟ್ ಮಾಡ್ಬೋದು, ಸರ್ಟಿಫಿಕೇಟು ಜನರೇಟ್ ಮಾಡ್ಬೋದು ನಾವು. ಓಕೆನಾ? KMF ಅದು ಸ್ವಲ್ಪ ಹೈಯರ್ ಲೆವೆಲ್ ಇದು. ಇದು ಡೇಟಾ ಬೇಸ್ದು ಎನ್ಕ್ರಿಪ್ಷನ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ ನಾವು. ಓಕೆನಾ? ಸೊ ಇವನ್ನೆಲ್ಲಾನು ನೀವು ಕಲಿಬಹುದು. ಓಕೆನಾ? ನಾನು ಆಸ್ ಅ ಬೇಸಿಕ್ ಆಗಿ ಹ್ಯಾಶಿಕ್ ಆಫ್ ವಾಲ್ಟ್ ಫ್ಯೂಚರ್ ಅಲ್ಲಿ ಮಾಡ್ತೀನಿ ಸೆಷನ್ ನ. ಓಕೆನಾ? ಇವಾಗ ಏನೇನು ಹ್ಯಾಶಿಕ್ ಆಫ್ ವಾಲ್ಟ್ ಯೂಸ್ ಮಾಡುತ್ತೆ ಅಂತ ನೋಡೋದಕ್ಕೆ ನೀವು ಬೇಕಾದ್ರೆ ಈ ಪರ್ಟಿಕ್ಯುಲರ್ ನನ್ನ ಹೆಸರಲ್ಲಿ ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಓಕೆನಾ? ನನ್ನ ಪ್ರೀವಿಯಸ್ ಕಂಪ್ನಿ ಅದು.
ಸೊ ನೆಕ್ಸ್ಟ್ ಬರೋದು ವ್ಯಾಗ್ರಂಟು ಕನ್ಸೋಲು ಅಷ್ಟು ಜಾಸ್ತಿಯಾಗಿ ನಾವು ಯೂಸ್ ಮಾಡಲ್ಲ. ವ್ಯಾಗ್ರಂಟು ಒಂದ್ 5 ವರ್ಷದ ಹಿಂದ್ಗಡೆ ನಾವು ಯೂಸ್ ಮಾಡ್ತಾ ಇದ್ವಿ. ಇದು ವ್ಯಾಗ್ರಂಟ್ ಅಂದ್ರೆ ನೀವು ಕೇಳಿರ್ಬೋದು ವರ್ಚುವಲ್ ಬಾಕ್ಸ್ ಅಂತ, ಒರಾಕಲ್ ವರ್ಚುವಲ್ ಬಾಕ್ಸ್. ಅದೇ ರೀತಿಯಲ್ಲಿನೇ ಇದು ವ್ಯಾಗ್ರಂಟ್ ಬರುತ್ತೆ. ನಿಮ್ದು ಒಂದು ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ನ ಡೈರೆಕ್ಟ್ ಆಗಿ ಎಲ್ಲಾನು ಪ್ರೀ ಇನ್ಸ್ಟಾಲ್ಡ್. ಓಕೆನಾ? ನೀವು ಒಂದು ಲಿನಕ್ಸ್ ಬಾಕ್ಸ್ ಬೇಕಾಗಿತ್ತು ಅಂತ ತಿಳ್ಕೊಳ್ಳಿ. ಯೂಸಿಂಗ್ ವ್ಯಾಗ್ರಂಟ್ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನೀವು ವರ್ಚುವಲ್ ಬಾಕ್ಸ್ ಇಂದನೂ ಮಾಡ್ಬೋದು, ಹಂಗೆ ವ್ಯಾಗ್ರಂಟ್ ಅಲ್ಲೂ ಯೂಸ್ ಮಾಡ್ಬೋದು. ನೀವು ಒಂದು ಸೆಷನ್ ಮಾಡ್ತೀರಾ ಅಂತ, ಒಂದು ನಿಮ್ಮ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಆ ಕೋಡಿಂಗ್ ಡೆವಲಪ್ಮೆಂಟ್ ರಿಲೇಟೆಡ್ ಯಾವ ಸಾಫ್ಟ್ವೇರ್ ಬೇಕಲ್ವಾ, ಎಲ್ಲಾನು ಪ್ರೀ ಇನ್ಸ್ಟಾಲ್ ಮಾಡ್ಕೊಂಡು ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೋಬಹುದು ವ್ಯಾಗ್ರಂಟ್ ಇಂದ. ಆ ಇಮೇಜ್ ನ ನಿಮ್ಮ ಕೊಲಿಗೂ ಜಾಯ್ನ್ ಆಗ್ತಾನೆ ಅಂತ ತಿಳ್ಕೊಳ್ಳಿ. ನಿಮ್ ಕಂಪ್ನಿಯಲ್ಲಿ ನಿಮ್ಮ ಕೊಲಿಗೂ ಇನ್ನೊಬ್ಬ ಫ್ರೆಶ್ ಆಗಿ ಜಾಯ್ನ್ ಆಗ್ತಾನೆ ಅಂತ ತಿಳ್ಕೊಳ್ಳಿ. ಅವನಿಗೆ ಅವ್ನ ಲ್ಯಾಪ್ಟಾಪ್ ಅಲ್ಲಿ ಎಲ್ಲಾನು ಮತ್ತೆ ಇನ್ಸ್ಟಾಲ್ ಮಾಡೋದು ನೆಸೆಸಿಟಿ ಬರಲ್ಲ. ಈ ವ್ಯಾಗ್ರಂಟ್ ಇಮೇಜ್ ನ ನೀವು ಕೊಟ್ಬಿಟ್ರೆ ಅವನಿಗೆ, ನಿಮ್ ಕರೆಂಟ್ ವರ್ಕಿಂಗ್ ಸಾಫ್ಟ್ವೇರ್ ಏನೇನಿದೆ ಅಲ್ವಾ, ಎಲ್ಲಾನು ಅವನಿಗೆ ಈಸಿಯಾಗಿ ಅವನು ಇಮಿಡಿಯೇಟ್ ಆಗಿ ಡೇ 1 ಇಂದ ಕೆಲಸ ಮಾಡ್ಬೋದು. ಅದಕ್ಕೆ ವ್ಯಾಗ್ರಂಟ್ ಯೂಸ್ ಮಾಡ್ತೀವಿ. ಈಗಿನ ಕಾಲದಲ್ಲಿ ಯಾರು ವ್ಯಾಗ್ರಂಟ್ ಯೂಸ್ ಮಾಡ್ತಾ ಇಲ್ಲ, ಅದು ಬೇರೆ ಮಾತು. ಬಟ್ ಮುಂಚೆ ನಾವು ಯೂಸ್ ಮಾಡ್ತಾ ಇದ್ವಿ ಇದನ್ನ. ಓಕೆನಾ? ನೆಕ್ಸ್ಟ್ ಬರೋದು ಕನ್ಸೋಲ್ ಅಂತ. ಕನ್ಸೋಲ್ ಅಂದ್ರೆ ಏನು? ಇದು ಕನ್ಸೋಲ್ ಅಂತ ಹೇಳಿದ್ರೆ ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಬೇಸ್ ಅಂತ ಅರ್ಥ. ಓಕೆನಾ? ಇವಾಗ ಕ್ರಿಪ್ಟೋ ರಿಲೇಟೆಡ್ ಅಪ್ಲಿಕೇಶನ್ಸ್ ಇರ್ತವೆ. ನಮ್ಮ ಡೇಟಾ ಡಿಸ್ಟ್ರಿಬ್ಯೂಟೆಡ್ ಆಗಿ ಎಲ್ಲ ಕಡೆನೂ ಅಂದ್ರೆ ವಿತೌಟ್ ಎನಿ ಇಶ್ಯೂಸ್ ಡೇಟಾ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟೆಡ್ ಆಗಿ ಸೇವ್ ಆಗಿರ್ಬೇಕು. ಓಕೆನಾ? ಆ ಟೈಮ್ ಅಲ್ಲಿ ನಾವು ಈ ಸ್ಪೆಸಿಫಿಕ್ ಡೇಟಾ ಬೇಸ್ ನ ಯೂಸ್ ಮಾಡ್ತೀವಿ, ಕನ್ಸೋಲ್ ಡೇಟಾ ಬೇಸ್ ನ. ಓಕೆನಾ? ಇದು ಸಿಕ್ಕಾಪಟ್ಟೆ ಎಂಟರ್ಪ್ರೈಸ್ ಲೈಸೆನ್ಸ್ ತಗೋಬೇಕಾಗುತ್ತೆ. ಫ್ರೀ ಲೈಸೆನ್ಸ್ ಅಲ್ಲಿ ಅಷ್ಟು ವರ್ಕ್ ಆಗೋದಿಲ್ಲ, ಜಾಸ್ತಿ ಫೀಚರ್ ಬೇಕಂತ ಹೇಳಿದ್ರೆ. ಇದನ್ನ ನಾವು ಅಷ್ಟು ಜಾಸ್ತಿ ಏನು ಯೂಸ್ ಮಾಡಲ್ಲ. ನೀವು ಮೇನ್ ಆಗಿ ನಾವು ನಮ್ಮ ಡೇ ಟು ಡೇ ಡೆವಾಪ್ಸ್ ಲೈಫ್ ಅಲ್ಲಿ ಈ ಪ್ಯಾಕರ್ ಮತ್ತೆ ಹ್ಯಾಶ್ಕಾಫ್ ವಾಲ್ಟು ಮತ್ತೆ ಟೆರಾಫಾರ್ಮ್ ನ ಯೂಸ್ ಮಾಡ್ತೀವಿ. ಓಕೆನಾ? ಟೆರಾಫಾರ್ಮ್ ಅಂತೂ ಜಾಸ್ತಿನೇ ಯೂಸ್ ಮಾಡೋದು. ವಾಲ್ಟು ಪ್ಯಾಕರ್ನು ಯೂಸ್ ಮಾಡ್ತೀವಿ ನಾವು. ಓಕೆನಾ? ಸೊ ಟೆರಾಫಾರ್ಮ್ ಏನಕ್ಕೆ ಯೂಸ್ ಮಾಡ್ತೀವಿ? ಬಿಲ್ಡಿಂಗ್ ಯಾವುದೇ ಎನ್ವೈರ್ಮೆಂಟ್ ಆಗ್ಲಿ, ಸಾಫ್ಟ್ವೇರ್ ಆಗ್ಲಿ, ಸ್ಕ್ರಾಚ್ ಇಂದ ಬಿಲ್ಡ್ ಮಾಡ್ಬೇಕಂದ್ರೆ ಟೆರಾಫಾರ್ಮ್ ನ ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ನಾವು ಚೇಂಜ್ ಮಾಡ್ಬೇಕಾಗಿತ್ತು ಅಂತ ಇಟ್ಕೊಳ್ಳಿ. ಏನೋ ಫೀಚರ್ ಬಂತು, ಏನೋ ಎಕ್ಸ್ಟ್ರಾ ಆಡ್ ಮಾಡ್ಬೇಕು, ಅದನ್ನು ನಾವು ಆರಾಮಾಗಿ ವಿತೌಟ್ ಎನಿ ಇಶ್ಯೂಸ್ ನಾವು ಮಾಡ್ಬೋದು. ಓಕೆನಾ? ಆಬ್ವಿಯಸ್ಲಿ ಕೋಡು ಇನ್ಫ್ರಾ ಆಸ್ ಅ ಕೋಡ್ ಇರೋದ್ರಿಂದ ಗಿಟ್ ಅಲ್ಲಿ ನಾವು ಇಟ್ಕೊಂಡು ಆಡಿಟಿಂಗ್ ಮಾಡ್ಬೋದು. ಓಕೆನಾ? ನೀವು ಟೆರಾಫಾರ್ಮ್ ಕಲ್ತ್ರಂದ್ರೆ ನೀವು ಮಲ್ಟಿ ಕ್ಲೌಡ್ ಎಕ್ಸ್ಪರ್ಟ್ ಆಗ್ಬೋದು ಈಸಿಯಾಗಿ. ಯಾಕಂದ್ರೆ ನೀವು ಸ್ವಲ್ಪ ಕ್ಲೌಡ್ ರಿಲೇಟೆಡ್ ತಿಳ್ಕೊಂಡ್ರೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊವಿಷನಿಂಗು ಇದೇ ಸೇಮ್ ಟೆರಾಫಾರ್ಮ್ ಇಂದ ಮಾಡ್ಬೋದು. ಓಕೆನಾ? ಮತ್ತೆ ಇದು ಏನಕ್ಕೆ ಪಾಪ್ಯುಲರ್ ಆಯ್ತು? ಇದು ಬೇಸಿಕಲಿ ಪಾಪ್ಯುಲರ್ ಆಗಿದ್ದು ಮೇನ್ ರೀಸನ್ ಏನಂತ ಹೇಳಿದ್ರೆ, ಅದು ಏನಕ್ಕೆ ನಂಬರ್ 1 ಟೂಲ್ ಅಂತ ಹೇಳಿದ್ರೆ, ಇದು ಫ್ರೀ ಟು ಯೂಸ್ ಇದ್ದಿದ್ದು. ಓಕೆನಾ? ಡಿಕ್ಲರೇಟಿವ್ ಲ್ಯಾಂಗ್ವೇಜ್ ಅಂದ್ರೆ ಒಂದು ಮೇಲ್ಗಡೆಯಿಂದ ಕೆಳಗಡೆ ಬರ್ಕೊಂತ ಹೋದ್ರೆ ಅಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಓಕೆನಾ? ಲರ್ನಿಂಗ್ ಕರ್ವ್ ಸಿಕ್ಕಾಪಟ್ಟೆ ಕಡಿಮೆ ಇರೋದು. ಸ್ವಲ್ಪ ಗೊತ್ತಾದ್ರೆ ಅಂದ್ರೆ ಸಾಕು, ಅಂದ್ರೆ ಸ್ವಲ್ಪ ತಿಳ್ಕೊಂಡ್ರೆ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬಹುದು. ಮಿನಿಮಲ್ ಎಫರ್ಟ್ ಇಂದ ನೀವು ಆರಾಮಾಗಿ ಕ್ಲೌಡ್ ರಿಸೋರ್ಸಸ್ ನ ಕ್ರಿಯೇಟ್ ಮಾಡ್ಬೋದು. ಸಿಂಟ್ಯಾಕ್ಸಸ್ ಇದು ಸೇಮ್ ಇರುತ್ತೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ ಡಿಫ್ರೆಂಟ್ ಪ್ರೊವೈಡರ್ಸ್ಗೆ. ಪ್ರೊವೈಡರ್ ಅಂತ ಹೇಳಿದ್ರೆ ಬೇರೆ ಟೆರಾಫಾರ್ಮ್ ಇನ್ನೊಂದು ಡಿಫ್ರೆಂಟ್ ಕ್ಲೌಡ್ಗಳು ಇರ್ತಾವಲ್ವಾ, ಅದಕ್ಕೆ ಪ್ರೊವೈಡರ್ ಅಂತ ಯೂಸ್ ಮಾಡ್ತೀವಿ. ಅವೆಲ್ಲ ಸೇಮೇ ಇರುತ್ತೆ, ಅಷ್ಟು ಡಿಫ್ರೆನ್ಸ್ ಏನಾಗಲ್ಲ. ಓಕೆನಾ? ನಾವು ಇಮ್ಯೂಟಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಇವಾಗ ನನಗೆ ಒಂದ್ 2 ಅವರ್ಸ್ ಅಷ್ಟೇ ಟೆಸ್ಟ್ ಮಾಡ್ಬೇಕು ನನ್ನ ಅಪ್ಲಿಕೇಶನ್. ಈಗ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಬಿಟ್ಟು ಟೆಸ್ಟ್ ಮಾಡಿ ಆಮೇಲೆ ನನ್ಗೆ ಬೇಡಪ್ಪ ಈ ಎನ್ವೈರ್ಮೆಂಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಹೇಳಿದ್ರೆ ಡಿಸ್ಟ್ರಾಯ್ ಮಾಡ್ಬಿಡ್ಬೋದು. ಅವಾಗ ಏನಾಗುತ್ತೆ, ಬರೀ 2 ಅವರಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಷ್ಟನ್ನ ಪೇ ಮಾಡ್ಬೇಕು. ಓಕೆನಾ? ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಬೇಡ ಅಂದ್ರೆ ಹೋಗ್ಬಿಟ್ಟು ಡಿಲೀಟ್ ಮಾಡ್ಕೋಬಹುದು. ಕಾಸ್ಟ್ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಓಕೆನಾ? ಟೆರಾಫಾರ್ಮ್ ಇದಕ್ಕೆ ಮಾಸ್ಟರು ಇಲ್ಲ, ಏಜೆಂಟು ಇಲ್ಲ, ಏನೂ ಇಲ್ಲ. ಅದರಿಂದ ಏನಾಗುತ್ತೆ, ದುಡ್ಡು ಉಳಿತಾಯ ಆಗುತ್ತೆ ನಿಮ್ಗೆ. ಎಕ್ಸ್ಟ್ರಾ ತಲೆನೋವುಗಳಿಲ್ಲ, ಮೇಂಟೈನ್ ಮಾಡೋದು ಬೇಕಾಗಿಲ್ಲ. ಈ ಪರ್ಫೆಕ್ಟ್ ಶೆಫ್ ಡಿಫ್ರೆಂಟ್ ಇದು ಟೂಲ್, ಅವುಗಳಿಗೆಲ್ಲ ಫ್ರೀನೂ ಅಲ್ಲ. ಅದು ನೀವು ಪೇ ಮಾಡ್ಬೇಕು, ಸೆಟಪ್ ಗಳು ಮಾಡ್ಬೇಕು, ಅದು ಎಕ್ಸ್ಟ್ರಾ ಹೆಡ್ಏಕು. ಓಕೆನಾ? ಅದಕ್ಕೋಸ್ಕರ ನಾವು ಟೆರಾಫಾರ್ಮ್ ನ ಅಷ್ಟು ಜಾಸ್ತಿ ಯೂಸ್ ಮಾಡೋದು, ಅಷ್ಟು ಅದಕ್ಕೆ ಪಾಪ್ಯುಲರ್ ಆಗಿರೋದು. ಓಕೆನಾ? ಸೊ ಟೆರಾಫಾರ್ಮ್ ಅಲ್ಲಿ ಮೇನ್ ರಿಸೋರ್ಸಸ್, ಓಕೆನಾ, ಏನಂತ ಯೂಸ್ ಮಾಡ್ತೀವಿ? ಮೇನ್ ರಿಸೋರ್ಸಸ್ ಬೇಸಿಕಲಿ ನಾವು ಟೆರಾಫಾರ್ಮ್ ಪ್ರೊವೈಡರ್ಸ್ ಮೇನ್ ಆಗಿ ಯೂಸ್ ಮಾಡ್ತೀವಿ. ಆಮೇಲೆ ಟೆರಾಫಾರ್ಮ್ ರಿಸೋರ್ಸಸ್. ಓಕೆನಾ? ಇದು ಡೇಟಾ ಸೋರ್ಸು, ಸ್ಟೇಟ್ ಫೈಲು, ಮಾಡ್ಯೂಲು
ಸೋಮವಾರ ಮಾಡೋಣ. ಓಕೆನಾ? ಇವತ್ತು ಬರೀ ಇದು ಏನಂತ ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಈ ಪ್ರೊವೈಡರ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇದು ಪ್ಲಗ್ಇನ್ಸು. ಪ್ಲಗ್ಇನ್ಸ್ ಅಂತ ಹೇಳಿದ್ರಂದ್ರೆ ಇವಾಗ ಒಂದೊಂದು ಕ್ಲೌಡ್ ಆಗ್ಲಿ ಅಥವಾ AWS, ಅಜ್ಯೂರ್, ಡಿಫ್ರೆಂಟ್ ಪ್ರೊವೈಡರ್ಸ್, ಓಕೆನಾ, ಅದನ್ನ ಡಿಫ್ರೆಂಟ್ ಪ್ರೊವೈಡರ್ಸ್ ನ ಕ್ರಿಯೇಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಪ್ರೊವೈಡರ್ಸ್ ಫಾರ್ AWS ಕ್ಲೌಡ್ ಅಂತ ಹೇಳಿ, ಓಕೆನಾ, AWS ಕ್ಲೌಡ್ ಅಂತ ಹೇಳಿದ್ರೆ ಅಂದ್ರೆ ನಾವು ಟೆರಾಫಾರ್ಮ್ ಅಂತ ಹಾಕ್ಬೇಕು. ಅದ್ ಬರ್ಲಿಲ್ಲ, ಅದ್ ಹಾಕ್ಲಿಲ್ಲ ಅಂದ್ರೆ ಬರಲ್ಲ. ಓಕೆನಾ? ಇವಾಗ ಹೋದ್ರಂದ್ರೆ ಇಲ್ಲಿ ನೋಡಿ, ಇದಕ್ಕೆ ನಾವು ಹ್ಯಾಶಿಕಾಪ್, ಇದು AWS ಪ್ರೊವೈಡರು. ಓಕೆನಾ? ಸೊ ಇದ್ AWS ಕನೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಈ ಪ್ರೊವೈಡರ್ AWS ಪ್ರೊವೈಡರ್ ನ ಯೂಸ್ ಮಾಡ್ಬೇಕಾಗತ್ತೆ. ಅದು ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ, ರಿಕ್ವೈರ್ಡ್ ಪ್ರೊವೈಡರ್ಸ್ ಇಲ್ಲಿ AWS. ಓಕೆನಾ? ಇದು ಏನಂತ ಹೇಳಿದ್ರಂದ್ರೆ ನೀವು ಯಾವ ಕ್ಲೌಡ್ ಕನೆಕ್ಟ್ ಆಗ್ತಾ ಇದ್ದೀರಾ ಆ ಪ್ಲಗ್ಇನ್ ನ ಯೂಸ್ ಮಾಡ್ತಾ ಇದೀವಿ. ಪ್ರೊವೈಡರ್ ಅಂದ್ರೆ ಆ ರಿಲೇಟೆಡ್ ಪ್ಲಗ್ಇನ್. ಓಕೆನಾ? ನೀವು ಕ್ಲೌಡ್ ಕನೆಕ್ಟ್ ಅಜ್ಯೂರ್ ಕನೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಜ್ಯೂರ್ ಪ್ರೊವೈಡರ್ ಇದೆ. ಓಕೆನಾ? GCP ಕನೆಕ್ಟ್ ಮಾಡ್ತೀನಿ ಅಂದ್ರೆ GCP ಪ್ರೊವೈಡರ್ ಇದೆ. ಓಕೆನಾ? ಸೊ ಇದು ಏನಂತ ಹೇಳಿದ್ರೆ ಬ್ರಿಡ್ಜ್ ಬಿಟ್ವೀನ್ ನಿಮ್ಮ ಟೆರಾಫಾರ್ಮ್ ಕೋಡು ಮತ್ತೆ ನಿಮ್ಮ ಕ್ಲೌಡ್. ಕ್ಲೌಡ್ ಅಂತಲ್ಲ, ಬೇರೆ ಸಾಫ್ಟ್ವೇರ್ ಯೂಸ್ ಮಾಡಬಹುದು. ಸಿಂಪ್ಲಿಸಿಟಿಗೋಸ್ಕರ ನಾವು ಕ್ಲೌಡ್ ಅಂತ ತಿಳ್ಕೊಳ್ಳೋಣ. ಓಕೆನಾ? ಬೇರೆ ಬೇರೆ ಸಾಫ್ಟ್ವೇರ್ ಗಳನ್ನು ನಾವು ಕ್ರಿಯೇಟ್ ಮಾಡ್ಕೋಬಹುದು. ಓಕೆನಾ? ಬಟ್ ಆಸ್ ಆಫ್ ನಾವು ಇಷ್ಟೇ ಥಿಂಕ್ ಮಾಡೋಣ, ನಾವು ಕ್ಲೌಡ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಪ್ಲಗ್ ಇನ್ ಸಾಫ್ಟ್ ಇರ್ಲೇಬೇಕು. ಓಕೆನಾ? ಹಾಗೆ ಅಜ್ಯೂರ್ನು ಅಂತ ನೋಡಿದ್ರೆ ಇವಾಗ ಅಜ್ಯೂರ್ ಅಂತ ಹಾಕಿದ್ರೆ ಇಲ್ಲಿ ಹೋದ್ರಂದ್ರೆ ನಿಮಗೆ ಅಜ್ಯೂರ್ RM ಅಂತ ಪ್ರೊವೈಡರ್ ಸಿಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಸೇಮ್ ಅದೇ ಕೋಡು ಅಲ್ವಾ, ರಿಕ್ವೈರ್ಡ್ ಪ್ರೊವೈಡರ್ಸ್ ಇಲ್ಲಿ ಅಜ್ಯೂರ್. ನಾನು ಅಜ್ಯೂರ್ಗೆ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕೋಡ್ ನಾನು ಇಟ್ಕೊಂಡಿರ್ಬೇಕು. ಓಕೆನಾ? ಅವಾಗ್ಲೇ ನಾನು ಅಜ್ಯೂರ್ಗೆ ಹೋಗ್ಬಿಟ್ಟು ರಿಸೋರ್ಸ್ ನ ಕ್ರಿಯೇಟ್ ಮಾಡಬಹುದು. ಓಕೆನಾ? ಸೊ ಪ್ರೊವೈಡರ್ ಅಂತ ಹೇಳಿದ್ರೆ ಅದು ಪ್ಲಗ್ಇನ್ ಯಾವ ಸ್ಪೆಸಿಫಿಕ್ ಕ್ಲೌಡ್ ಕನೆಕ್ಟ್ ಮಾಡ್ತೀರಾ ಆ ಪ್ರೊವೈಡರ್ ಡೀಟೇಲ್ಸ್ ನಾವು ನಮ್ಮ ಕೋಡ್ ಅಲ್ಲಿ ಬರ್ದಿರ್ಬೇಕು. ಓಕೆನಾ? ನೆಕ್ಸ್ಟ್ ಬರೋದು ರಿಸೋರ್ಸಸ್. ರಿಸೋರ್ಸಸ್ ಅಂತ ಹೇಳಿದ್ರೆ ನಾವು ಯಾರ್ ಅಜ್ಯೂರ್ ರಿಸೋರ್ಸಸ್ ಅಥವಾ ಯಾವ ಕ್ಲೌಡ್ ರಿಸೋರ್ಸಸ್ ಕ್ರಿಯೇಟ್ ಮಾಡ್ಬೇಕಂತ ಇದೀವಿ ಆ ಸ್ಪೆಸಿಫಿಕ್ ಗೆ ಈಚ್ ಒನ್ಗೆ ಒಂದೊಂದು ರಿಸೋರ್ಸಸ್ ಬರ್ದಿದ್ದಾರೆ. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ನಾನು ಟೆರಾಫಾರ್ಮ್ ಅಜ್ಯೂರ್ ರಿಸೋರ್ಸ್ ಗ್ರೂಪ್ ಅಂತ ತಿಳ್ಕೊಳ್ಳಿ. ಓಕೆ, ನಿನ್ನೆ ರಿಸೋರ್ಸ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಲ್ವಾ, ಅದೇ ತರ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿ, ಇಲ್ಲಿ ಟೆರಾಫಾರ್ಮ್ದು ಕೋಡ್ ಬರ್ದಿದ್ದಾರೆ. ಇಲ್ಲಿ ನೋಡಿ, ಇದು ರಿಸೋರ್ಸ್ ಟೈಪ್ ಏನು, ರಿಸೋರ್ಸ್ ಅಂತ. ಇವಾಗ ಎಲ್ಲಾ ಒಂದೊಂದು ರಿಸೋರ್ಸ್ಗೂ ಅದರದೇ ಆದ ರಿಸೋರ್ಸ್ ಕ್ರಿಯೇಟ್ ಮಾಡಿರ್ತಾರೆ ಟೆರಾಫಾರ್ಮ್ ಅಲ್ಲಿ. ಇದನ್ನ ನೀವು ಯೂಸ್ ಮಾಡ್ಕೊಂಬಿಟ್ಟು ನಿಮ್ಮ ರಿಸ್ಪೆಕ್ಟಿವ್ ರಿಸೋರ್ಸ್ ಗ್ರೂಪ್ ನ ಕ್ರಿಯೇಟ್ ಮಾಡಬಹುದು. ಓಕೆನಾ? ಇವಾಗ ನಾನು ಇಲ್ಲಿ ನೋಡಿ, ಇಲ್ಲಿ ನೀವು ಯಾವ್ದಾವ್ದು ಬೇಕಲ್ವಾ ಎಲ್ಲಾ ಡೀಟೇಲ್ಸು ಇವಾಗ ಅಜ್ಯೂರ್ಸ್ ಕೀವಾಲ್ಟ್ ಕ್ರಿಯೇಟ್ ಮಾಡ್ಬೇಕಾಗಿತ್ತಂತೆ ತಿಳ್ಕೊಳ್ಳಿ, ಅದನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಬೇಕಾದ್ರೆ, ಕೀವಾಲ್ಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇವಾಗ ಅಜ್ಯೂರ್ ಕೀವಾಲ್ಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಕೋಡ್ ಏನು, ಇದು ಇದು ರಿಸೋರ್ಸ್ ಟೈಪ್. ಇಲ್ಲಿ ಸ್ಟಾರ್ಟಿಂಗು ರಿಸೋರ್ಸ್ ಬರ್ದಿದ್ದಾರೆ ಅಲ್ವಾ, ಅದನ್ನ ನೆನ್ಪಿಟ್ಕೊಂಡಿರ್ಬೇಕು ನೀವು. ಸೊ ಪುನಃ ಹೇಳ್ಬೇಕಂದ್ರೆ ಇವತ್ತಿನ ಸೆಷನ್ ಅಲ್ಲಿ ಇವಷ್ಟೇ ಪ್ರಾಕ್ಟೀಸ್ ಮಾಡೋಣ. ಓಕೆನಾ? ಪ್ರೊವೈಡರ್ ಅಂತ ಹೇಳಿದ್ರೆ ಅದು ಬ್ರಿಡ್ಜು ಬಿಟ್ವೀನ್ ನಿಮ್ಮ ಟೆರಾಫಾರ್ಮ್ ಕೋಡು ಮತ್ತೆ ಯಾವ್ದು ಡೆಸ್ಟಿನೇಷನ್, ಯಾವ ಕ್ಲೌಡ್ ನ ಕ್ರಿಯೇಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀರಾ ಅದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ರಿಸೋರ್ಸ್ ಅಂತ ಹೇಳಿದ್ರೆ ಈಚ್ ಯಾವ್ದು ನೀವು ಅಜ್ಯೂರ್ ಕ್ಲೌಡ್ ಅಲ್ಲಿ ಯಾವ ರಿಸೋರ್ಸ್ ನ ಕ್ರಿಯೇಟ್ ಮಾಡ್ಬೇಕಂತ ಇದ್ದೀರಾ ಅದನ್ನ ನಾವು ಇಲ್ಲಿ ಮೆನ್ಷನ್ ಔಟ್ ಮಾಡ್ತೀವಿ. ಓಕೆನಾ? ಇವಾಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಹೆಂಗೆ ನಾವು ಬರಿಬಹುದು ಅಂತ ಕೋಡ್ ನ. ಓಕೆನಾ? ನಾನು ಫ್ರೆಶ್ ಆಗೇ ಬರೀತೀನಿ, ಒಂದು ನಿಮಿಷ. ಇವತ್ತಿನ ಡೇಟು 1st ಮಾರ್ಚ್ ಅಲ್ವಾ, ಸೊ 1st ಮಾರ್ಚ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಕೋಡ್ ಬರೆಯೋಣ. ಒಂದು ಹೊಸ ಡೈರೆಕ್ಟರಿ ಕ್ರಿಯೇಟ್ ಮಾಡ್ತೀನಿ. ಡೈರೆಕ್ಟರಿ ಹೆಸರು 1st ಮಾರ್ಚ್. ಓಕೆನಾ?
ಇಲ್ಲೇ ಕ್ರಿಯೇಟ್ ಆಯ್ತು. ಫಸ್ಟ್ ಏನ್ ಮಾಡ್ತೀನಿ, ಟೆರಾಫಾರ್ಮ್ ಅಲ್ಲಿ ಟೆರಾಫಾರ್ಮ್ ಕೋಡ್ ಬರಿಬೇಕಾಗಿತ್ತಂತೆ ತಿಳ್ಕೊಳ್ಳಿ. ನಾವು ಯಾವಾಗ್ಲೂ ಫೈಲ್ ಎಕ್ಸ್ಟೆನ್ಷನ್ .tf ಅಂತ ಇರಬೇಕು. ಓಕೆನಾ. ಇವಾಗ ನಾನು ಒಂದು ಮೇನ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅಥವಾ ರಿಸೋರ್ಸ್ ಗ್ರೂಪೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಲ್ವಾ. rj.tf ಅಂತ ಹೇಳ್ತೀನಿ. ಈ ಫೈಲ್ ಎಕ್ಸ್ಟೆನ್ಷನ್ ನೆನ್ಪಿಟ್ಕೊಂಡಿರ್ಬೇಕು ನೀವು, .tf ಅಂತ. ಅದು ಮೇನ್ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ನಮ್ಮ ಈ ಕೋಡ್ನ, ಟೆರಾಫಾರ್ಮ್ ಕೋಡ್ನ ಎಲ್ಲಿಂದ ಬರಿಬೇಕು, ಇವಾಗ ಇಲ್ಲಿಗೆ ಹೋದ್ರೆ ರಿಸೋರ್ಸ್ ಗ್ರೂಪ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಕಾಪಿ ಮಾಡ್ತೀನಿ. ಓಕೆನಾ. ಈ ರಿಸೋರ್ಸ್ ಗ್ರೂಪ್ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನಾವು ನೋಡಿ, ಇದು ರಿಸೋರ್ಸ್ ಅಂತ ಹೇಳಿದೀವಿ, ಕರೆಕ್ಟಾ. ರಿಸೋರ್ಸ್, ಆಮೇಲೆ ಅಜ್ಯೂರ್ ರಿಸೋರ್ಸ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ತಾ ಇದೀವಿ. ಇದಕ್ಕೆ ಒಂದು ಸ್ಪೆಸಿಫಿಕ್, ಈ ರಿಸೋರ್ಸ್ಗೆ, ಈ ಟೆರಾಫಾರ್ಮ್ ರಿಸೋರ್ಸ್ಗೆ ಒಂದು ಹೆಸರು ಕೊಡ್ಬೇಕಾಗತ್ತೆ. ನಾನು rj_be ಅಂತ ಹೇಳ್ತೀನಿ. ಓಕೆನಾ. ಸೊ ಇಲ್ಲಿ ನೇಮು, ಈ ನೇಮ್ ಅಂತ ಏನಂತ ಕೊಡೋಣ, ಇದು ಕನ್ನಡ ಕ್ಲಾಸ್ ಅಲ್ವಾ. ಸೊ ಕನ್ನಡ ಕ್ಲಾಸ್ ಅಂತ ಕೊಡೋಣ. ಓಕೆನಾ. ಇದು ಎಲ್ಲಿ ಕ್ರಿಯೇಟ್ ಮಾಡಬೇಕು, ವೆಸ್ಟ್ ಲೊಕೇಶನ್ ನೀವು ಇಂಡಿಯಾ ಕೊಡ್ಬೇಕಾಗಿದ್ರೆ ಇಂಡಿಯಾ ಕೊಡ್ಕೊಳ್ಳಿ. ನಿಮ್ಗೆ ಯಾವ ಲೊಕೇಶನ್ ಕ್ರಿಯೇಟ್ ಮಾಡ್ತಾ ಇದ್ರ ಆ ಲೊಕೇಶನ್ ಕೊಡ್ಬೇಕಾಗತ್ತೆ. ನಾನು UK ಅಲ್ಲಿ ಇರೋದ್ರಿಂದ UK ಸೌತ್ ಅಂತ ಕೊಡ್ತೀನಿ. ಓಕೆನಾ. ಕೊಟ್ಬಿಟ್ಟು ಕನ್ನಡ _ಕ್ಲಾಸ್ ಅಂತಾನೆ ಕೊಡೋಣ. ಇರ್ಲಿ ಬಿಡಿ, ಕನ್ನಡ ಕ್ಲಾಸ್ ಅಂತಾನೆ ಇರ್ಲಿ. ಇವಾಗ ನೆಕ್ಸ್ಟ್ ಏನ್ ಬೇಕು, ಇದು ಬರೀ ಕೋಡ್ ಬರ್ದಿದೀವಿ ಟೆರಾಫಾರ್ಮ್ ಅಲ್ಲಿ ಅಲ್ವಾ. ಇದು ನಮಗೆ ಎಲ್ಲಿಗೆ ಹೋಗ್ಬಿಟ್ಟು ಎಕ್ಸಿಕ್ಯೂಟ್ ಆಗ್ಬೇಕು. ಓಕೆನಾ. ಅದು ಎಲ್ಲಿರುತ್ತೆ, ಪ್ರೊವೈಡರ್ ಅಲ್ಲಿ ಇರುತ್ತೆ, ಕರೆಕ್ಟಾ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು, ಪ್ರೊವೈಡರ್ ತಗೋಬೇಕು. ಇದೇ ಪ್ರೊವೈಡರ್ ಅಲ್ವಾ. ಸೊ ಇದರಲ್ಲಿ ಮಲ್ಟಿಪಲ್ ವೇಸ್ ನೀವು ಕನೆಕ್ಟ್ ಮಾಡಬಹುದು ನಿಮ್ಮ ಅಜ್ಯೂರ್ ಕ್ಲೌಡ್ಗೆ. ಓಕೆನಾ. ಯೂಸಿಂಗ್ ಪ್ರೋಗ್ರಾಮೆಟಿಕ್ಲಿ. ಓಕೆನಾ, ಕೋಡ್ ಇಂದ. ಸೊ ಇಲ್ಲಿ ಫೋರ್ತ್ ಒನ್ ತಗೊಳ್ಳಿ. ಓಕೆನಾ. ಮಲ್ಟಿಪಲ್ ವೇ ಇದೆ. ಇದು ಡೆಡ್ ಈಸಿ, ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬಿಗಿನರ್ಗೆ ಈಸಿಯಾಗಿ ಹೇಳ್ಕೊಡ್ಬೇಕಲ್ವಾ, ಅದಕ್ಕೋಸ್ಕರ. ಇವಾಗ ಕೆಳಗಡೆ, ಪೂರ್ತಿ ಕೆಳಗಡೆ ಬನ್ನಿ. ಇಲ್ಲಿ ನಿಮ್ಗೆ ಪ್ರೊವೈಡರ್ ಸಿಗುತ್ತೆ, ಕರೆಕ್ಟಾ. ಇದನ್ನೇ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಏನ್ ಮಾಡಿ, ಇನ್ನೊಂದೊಂದು ಫೈಲ್ ಕೊಡಿ. ಇಲ್ಲಿ ಏನಾದ್ರೂ ಹೆಸರು ಇಟ್ಕೋಬಹುದು, ಬಟ್ ಒಂದೇ ಒಂದು ನೆನ್ಪೇನ್ ಇಟ್ಕೋಬೇಕು ಅಂತ ಹೇಳಿದ್ರೆ ಎಕ್ಸ್ಟೆನ್ಷನ್ .tf ಇರಬೇಕು, ಅಷ್ಟೇ ನೆನ್ಪಿಟ್ಕೋಬೇಕು. ಓಕೆನಾ. ಇಲ್ಲಿ ತಗೊಂಡಾದ್ಮೇಲೆ ಈ ಸೀಕ್ರೆಟ್ ನಮಗೆ ಬೇಕಾಗಿಲ್ಲ, ಡಿಲೀಟ್ ಮಾಡೋಣ. ನೆಕ್ಸ್ಟ್ ಇರೋದು, ಇಲ್ಲಿ ಮೆನ್ಷನ್ ಔಟ್ ಮಾಡ್ತಾ ಇದೀವಿ. ಪ್ರೊವೈಡರ್ ಅಂತ ಹೇಳಿದ್ರೆ ಎಲ್ಲಿಗೆ ಕನೆಕ್ಟ್ ಆಗ್ತಾ ಇದೀವಿ, ಆಮೇಲೆ ಏನ್ ಕ್ರಿಯೇಟ್ ಮಾಡ್ಬೇಕನ್ನೋದು ಇಲ್ಲಿ ಬರ್ದಿದೀವಿ. rj.tf ಅಲ್ಲಿ ಏನ್ ಕ್ರಿಯೇಟ್ ಮಾಡ್ತಾ ಇದೀವಿ, ರಿಸೋರ್ಸ್ ಗ್ರೂಪ್ ನ ಹೆಂಗೆ ಕನೆಕ್ಟ್ ಮಾಡ್ತಾ ಇದೀವಿ ಅದು ಇಲ್ಲಿ ಮೆನ್ಷನ್ ಔಟ್ ಮಾಡ್ಬೇಕಾಗುತ್ತೆ. ರಿಕ್ವೈರ್ಡ್ ಪ್ರೊವೈಡರ್ ಅಜ್ಯೂರ್ RM ಇಲ್ಲಿ ಅಂತ ಅಲ್ವಾ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅಥೆಂಟಿಕೇಶನ್ ಆಗ್ಬೇಕಲ್ವಾ. ನಮ್ಮ ಲ್ಯಾಪ್ಟಾಪ್ ಇಂದ ನಾನು ರನ್ ಮಾಡಿದ್ರೆ ಇದು ಹೋಗ್ಬಿಟ್ಟು ಅಜ್ಯೂರ್ ಕ್ಲೌಡಿಗೆ ಹೋಗ್ಬಿಟ್ಟು ಕನೆಕ್ಟ್ ಮಾಡಿ ಅಥೆಂಟಿಕೇಟೆಡ್ ಆಗಿ, ಅಥೆಂಟಿಕೇಟೆಡ್ ಅಂದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಮಾಡಿ ಅಲ್ಲಿಗೆ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಬೇಕು ಅಲ್ವಾ ಟೆರಾಫಾರ್ಮ್. ಸೊ ಅದಕ್ಕೆ ನಾವು ಸ್ವಲ್ಪ ಡೀಟೇಲ್ಸ್ ಕಳಿಸ್ಬೇಕಾಗತ್ತೆ. ಇಲ್ಲಿ ಕ್ಲೈಂಟ್ ID, ಕ್ಲೈಂಟ್ ಸೀಕ್ರೆಟ್, ಟೆನೆಂಟ್ ID ಮತ್ತೆ ಸಬ್ಸ್ಕ್ರಿಪ್ಷನ್ ID ಅಂತ. ಓಕೆನಾ. ನಾನು ಹೋಗ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ. ನಮ್ಮ ಸಬ್ಸ್ಕ್ರಿಪ್ಷನ್ ID ಎಲ್ಲಿ ಸಿಗುತ್ತೆ, ಇಲ್ಲಿ ಟಾಪ್ ಅಲ್ಲೇನೆ ನಿನ್ನೆ ತೋರ್ಸ್ಕೊಟ್ನಲ್ವಾ, ಸಬ್ಸ್ಕ್ರಿಪ್ಷನ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಈ ಸಬ್ಸ್ಕ್ರಿಪ್ಷನ್ ID ನಮ್ದು ಬಿಗಿನರ್ ಅಕಾಡೆಮಿದು ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡೋಣ. ಸಬ್ಸ್ಕ್ರಿಪ್ಷನ್ ID ಇದು ಡಿಫಾಲ್ಟ್ ಇರೋದನ್ನ ತೆಗೀರಿ, ಇಲ್ಲಿ ಹಾಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬೇಕು ಟೆನೆಂಟ್ ID ಅಲ್ವಾ. ಟೆನೆಂಟ್ ID ನೀವು ಇಲ್ಲೇ AAD ಅಂತ ಹೇಳಿದ್ರೆ ಅಜ್ಯೂರ್ ಆಕ್ಟಿವ್ ಡೈರೆಕ್ಟರಿ, ಅದನ್ನ ಇವಾಗ ಮೈಕ್ರೋಸಾಫ್ಟ್ ನವರು ರೀನೇಮ್ ಮಾಡಿದ್ದಾರೆ, ಮೈಕ್ರೋಸಾಫ್ಟ್ ಎಂಟ್ರಾ ID ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲೋಡ್ ಆಗ್ತಾ ಇದೆ, ಸ್ವಲ್ಪ ಡಿಲೇ ಇದೆ. ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ಟೆನೆಂಟ್ ID ಕಾಣ್ತಾ ಇದೆ ಅಲ್ವಾ, ಅದನ್ನೇ ಕಾಪಿ ಮಾಡ್ಕೊಳ್ಳಿ. ತಗೊಂಡ್ಬಿಟ್ಟು ಈ ಟೆನೆಂಟ್ ID ಬಗ್ಗೆ ಇಲ್ಲಿ ಹಾಕೊಳ್ಳಿ. ಓಕೆನಾ. ಕ್ಲೈಂಟ್ ಸೀಕ್ರೆಟ್ ಇದಕ್ಕೆ ಬರೋಣ. ಓಕೆನಾ. ಇದನ್ನ ತೆಗೀರಿ, ಇದು ಬೇಕಾಗಲ್ಲ. ಕ್ಲೈಂಟ್ ಸೀಕ್ರೆಟ್ಗೆ ನೀವು ಒಂದು ಸರ್ವಿಸ್ ಪ್ರಿನ್ಸಿಪಲ್ ಅಪ್ಲಿಕೇಶನ್ ರಿಲೇಟೆಡ್ ಒಂದು ಆಪ್ ರಿಜಿಸ್ಟ್ರೇಷನ್ ಮಾಡಬೇಕು. ನಾನು ಆಲ್ರೆಡಿ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡ್ತೀನಿ. ನಿಮಗೆ ಹೆಂಗ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಬಿಗಿನರ್ ಅಕಾಡೆಮಿ ಇಂಗ್ಲಿಷ್ ಚಾನಲ್ಗೆ ಹೋಗಿ ಸಿಗುತ್ತೆ. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ.
ಕ್ಲೈಂಟ್ ಸರ್ಟಿಫಿಕೇಟ್ಸ್ ಅಂಡ್ ಸೀಕ್ರೆಟಿಗೆ ಹೋಗಿ ಇಲ್ಲಿ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಆಬ್ಜೆಕ್ಟ್ ಐ ಡಿ ಇದೆ, ಇಲ್ಲಿ ಕ್ಲೈಂಟ್ ಐ ಡಿ ಇದೆ, ಇಲ್ಲಿ ಅಪ್ಲಿಕೇಶನ್ ನೀವು ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಅಪ್ಲಿಕೇಶನ್ ಐ ಡಿ ಬರುತ್ತೆ. ಇದನ್ನ ತಗೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಕ್ಲೈಂಟ್ ಐ ಡಿ ಇದೆ ಅಲ್ವಾ, 00 ತೆಗೀರಿ, ಇದು ಹಾಕಿ. ಓಕೆನಾ? ಈ ಕ್ಲೈಂಟ್ ಸೀಕ್ರೆಟ್ಗೆ ಏನ್ ಮಾಡ್ಬೇಕು, ಇಲ್ಲಿ ಕ್ಲೈಂಟ್ ಸರ್ಟಿಫಿಕೇಟ್ ಅಂಡ್ ಸೀಕ್ರೆಟ್ಸ್ ಅಂತ ಇದೆ, ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಕ್ಲಿಕ್ ಮಾಡಿ ಒಂದು ಎಕ್ಸಾಂಪಲ್ ಕೊಡ್ಕೊಳ್ಳಿ. ನಾನು ಜಸ್ಟ್ ಟೆಸ್ಟ್ ಅಂತ ಕೊಟ್ಟಿದ್ದೀನಿ, ಆಡ್ ಮಾಡ್ತೀನಿ. ಇಲ್ಲಿ ನಮ್ಗೆ ವ್ಯಾಲ್ಯೂ ಬರುತ್ತಲ್ವಾ, ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಓಕೆನಾ? ಇದು ಬರೀ ಡೆಮೋಗಂತ ತೋರಿಸ್ತಾ ಇದ್ದೀನಿ. ಇದು ಮಾಡಾದ್ಮೇಲೆ ನಿಮಗೆ ಇದು ಅಥೆಂಟಿಕೇಶನ್ ರಿಲೇಟೆಡ್, ಕ್ಲೌಡ್ ಕನೆಕ್ಟ್ ಆಗೋದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ನಾವು ಬರ್ದಿಟ್ಟಿದೀವಿ. ಓಕೆನಾ? ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ನಮ್ ಕೋಡ್ ನ ರನ್ ಮಾಡ್ಬೇಕು ಅಲ್ವಾ? ಸೊ ನಾವು ಎಲ್ಲಿಗೆ ಹೋಗ್ತೀವಿ, ನಮ್ಮ ಟರ್ಮಿನಲ್ಗೆ ಹೋಗೋಣ. ಇಲ್ಲಿ ನೋಡಿ ls-lrta ಅಂತ ಕೊಟ್ರೆ ಬರೀ 2 ಫೈಲ್ ಇದೆ, ಇದೇ ಕ್ರಿಯೇಟ್ ಮಾಡಿದ್ದು. ಓಕೆನಾ? ಫಸ್ಟ್ ಕಮಾಂಡ್ ಏನು, ಟೆರಾಫಾರ್ಮ್ ಅಲ್ಲಿ ಟೆರಾಫಾರ್ಮ್ ಇನಿಟ್. ಓಕೆನಾ? ಫಸ್ಟ್ ಏನಂದ್ರೆ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ನೀವು ಟೆರಾಫಾರ್ಮ್ ನ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು. ಓಕೆನಾ? ಟೆರಾಫಾರ್ಮ್ ಇನ್ಸ್ಟಾಲೇಷನ್ ಏನು ಅಂತ ಹೇಳಿದ್ರೆ ಬರೀ ಒಂದು ಹೋಗ್ಬಿಟ್ಟು terraform.exe ಬರುತ್ತೆ, ಜಸ್ಟ್ ಟೆರಾಫಾರ್ಮ್ ಇನ್ಸ್ಟಾಲ್ ಅಂತ ಹೊಡೀರಿ. terraform.exe ಕ್ರಿಯೇಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಎನ್ವೈರ್ಮೆಂಟ್ ವೇರಿಯಬಲ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ, ಆರಾಮಾಗಿ ರನ್ ಮಾಡ್ಕೋಬಹುದು. ಓಕೆನಾ? ಸೊ ಇವಾಗ ನಾವೇನ್ ಮಾಡೋಣ, ಫಸ್ಟ್ ರನ್ ಮಾಡಕ್ ಟ್ರೈ ಮಾಡೋಣ. ಇವಾಗ ಫಸ್ಟ್ ಕಮಾಂಡ್ ಏನು ನಮ್ದು ಇದ್ರಲ್ಲಿ ಟೆರಾಫಾರ್ಮ್ ಅಲ್ಲಿ ಮೇನ್ ಕಮಾಂಡ್ಸು. ಇವಾಗ ಇಲ್ಲಿ ನೋಡಿದ್ರೆ ಟೆರಾಫಾರ್ಮ್ ಕಮಾಂಡ್ಸ್, ಫಸ್ಟ್ ಕಮಾಂಡ್ ನಾವು ಟೆರಾಫಾರ್ಮ್ ಇನಿಟ್ ಅಂತ ಹೇಳ್ತೀವಿ. ಟೆರಾಫಾರ್ಮ್ ಇನಿಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಕೋಡ್ ಬರ್ದಿರ್ತೀವಲ್ವಾ, ಈ ಮಾಡ್ಯೂಲ್ಸು ಎಲ್ಲಾನು ಪ್ಲಗ್ಇನ್ಸು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫಸ್ಟ್. ಓಕೆನಾ? ಅದಕ್ಕೆ ನಾವು ಟೆರಾಫಾರ್ಮ್ ಇನಿಷಿಯಲೈಸೇಷನ್, ಇನಿಟ್ ಅಂತ ಹೇಳಿದ್ರೆ ಇನಿಷಿಯಲೈಸೇಷನ್ ಅಂತ ಅರ್ಥ. ಓಕೆನಾ? ಅದನ್ನ ಹೆಂಗ್ ಮಾಡ್ಬೇಕು, ಟೆರಾಫಾರ್ಮ್ ಇನಿಟ್ ಅಂತ ಟೈಪ್ ಮಾಡಿ. ಇನಿಟ್ ಅಂತ ಮಾಡಿದ ತಕ್ಷಣ ಇವಾಗ ನೋಡಿ ಬರೀ ಇವೆರಡಷ್ಟೇ ಫೈಲ್ ಇದೆ. ಓಕೆನಾ? ಇನ್ಸ್ಟಾಲೇಷನ್ ಮಾಡುತ್ತೆ, ಇವಾಗ ಎಲ್ಲ ಮಾಡ್ಯೂಲ್ಸ್ ನ ಡೌನ್ಲೋಡ್ ಮಾಡುತ್ತೆ. ನೋಡಿ ಆಟೋಮೆಟಿಕ್ ಆಗಿ .terraform ಫೋಲ್ಡರ್ ಅಂತ ಕ್ರಿಯೇಟ್ ಆಯ್ತು, ಮತ್ತೆ ಲಾಕ್ ಫೈಲು. ಓಕೆನಾ? ಇದೇನ್ ಮಾಡ್ತು, ಇಲ್ಲಿ ನೋಡಿದ್ರೆ ಓದಿದ್ರೆ ಇದು ಇನ್ಸ್ಟಾಲಿಂಗ್ ಅಂತ ಹೇಳ್ತಾ ಇದೆ. ಓಕೆನಾ? ಇವೆಲ್ಲ ಇನಿಷಿಯಲೈಸಿಂಗ್ ದ ಬ್ಯಾಕ್ ಅಂಡ್ ಇನಿಷಿಯಲೈಸಿಂಗ್ ದ ಪ್ರೊವೈಡರ್ ಪ್ಲಗ್ಇನ್ಸ್. ಇದೇನ್ ಮಾಡುತ್ತಂದ್ರೆ .terraform ಫೋಲ್ಡರ್ ಅಲ್ಲಿ ನೀವು ಪ್ರೊವೈಡರ್ ಡೀಟೇಲ್ಸ್ ಕೊಟ್ಟಿದ್ರಲ್ವಾ, ಇಲ್ಲಿ ಏನು ಅಜ್ಯೂರ್ RM, ಆಶಿಕಾಪ್, ಅಜ್ಯೂರ್ RM ಅಲ್ವಾ, ಅದು ಹೋಗ್ಬಿಟ್ಟು ಡೌನ್ಲೋಡ್ ಮಾಡುತ್ತೆ. ಇಲ್ಲಿ ನೋಡಿ ಪಾತ್ ನೋಡಿದ್ರೆ ಪ್ರೊವೈಡರ್ಸ್ ಅಲ್ವಾ, ಹ್ಯಾಶಿಕಾಪ್, ಇಲ್ಲಿ ಅಜ್ಯೂರ್ RM, ಇಲ್ಲಿ ಹ್ಯಾಶಿಕಾಪ್ ಇದೆ, ಅಜ್ಯೂರ್ RM. ನೆಕ್ಸ್ಟ್ ಏನು ವರ್ಷನ್ 3.0. ಆಮೇಲೆ ಇದು ಪ್ರೊವೈಡರ್ ಪ್ಲಗ್-ಇನ್ ಅಂತ ಹೇಳಿದ್ನಲ್ವಾ, ಅದು ನಿಮ್ಮ ಲೋಕಲ್ ಅಲ್ಲಿ ಡೌನ್ಲೋಡ್ ಮಾಡುತ್ತೆ ನೀವು ಟೆರಾಫಾರ್ಮ್ ಇನಿಟ್ ಅಂತ ಹೇಳಿದಾಗ. ಇದು ಲಾಕ್ ಅಂದ್ರೆ ಮತ್ತಾರು ಪ್ಯಾರಲಲಿ ರನ್ ಮಾಡಬಾರ್ದು ಅಂತ, ಅದಕ್ಕೋಸ್ಕರ ಲಾಕ್ ಮಾಡ್ಕೊಂಡಿರುತ್ತೆ. ಓಕೆನಾ? ನೆಕ್ಸ್ಟ್ ಕಮಾಂಡು ಟೆರಾಫಾರ್ಮ್ FMT ಅಂತ. FMT ಅಂತ ಹೇಳಿದ್ರೆ ಏನು, ಇವಾಗ ಇಲ್ಲಿ ನೋಡಿ FMT ಅಂತ ಹೇಳಿದ್ರೆ ನೀವು ಬರ್ದಿರ್ತಾರಲ್ಲ ಕೋಡು, ಅದನ್ನ ಲಿಂಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನೋಡಿ, ಇವಾಗ ನಾನು ಹಿಂಗ್ ಮಾಡಿರ್ತೀನಿ ಅಂತ ತಿಳ್ಕೊಳ್ಳಿ, ಎಲ್ಲೆಲ್ಲೋ ಹೆಂಗೆಂಗೋ ಕಾಪಿ ಮಾಡಿರ್ತೀನಿ, ಹೆಂಗೆಂಗೋ ಬರ್ದಿರ್ತೀನಿ ಅಂತ ತಿಳ್ಕೊಳ್ಳಿ. ಓಕೆನಾ? ಇಲ್ಲಿ ಹೆಂಗೆಂಗೋ ಬರ್ದಿರ್ತೀನಿ. ಇವಾಗ ನಾನು ಟೆರಾಫಾರ್ಮ್ ಫಾರ್ಮೆಟ್ ಅಂತ ಕೊಟ್ರೆ ಅದೇನ್ ಮಾಡುತ್ತೆ, ಆಟೋಮೆಟಿಕಲಿ ಫಾರ್ಮೆಟಿಂಗ್ ಮಾಡುತ್ತೆ. ಇವಾಗ ನೋಡಿ ಟೆರಾಫಾರ್ಮ್ ಫಾರ್ಮೆಟ್ ಅಂತ ಹೇಳಿದ್ರೆ ನೋಡಿ ಆಟೋಮೆಟಿಕ್ ಆಗಿ ಕ್ಲೀನ್ ಆಗಿ ಬರ್ದ್ಕೊಡುತ್ತೆ ನಮ್ಗೆ. ಇದೇನತ್ತು RJ.tf ಇಲ್ಲಿ ತೋರಿಸುತ್ತೆ ಏನ್ ಫಾರ್ಮೆಟ್ ಮಾಡಿದೆ ಅಂತ ಅಲ್ವಾ. ಮತ್ತೊಂದ್ಸತಿ ನೋಡ್ಬೇಕಂತ ಹೇಳಿದಂದ್ರೆ ನೋಡಿ, ಇವಾಗ ಇದನ್ನ ಬಾರಿ ಹತ್ರದಲ್ಲೇ ತಗೊಂಡು ಹೋಗ್ತೀನಿ. ಓಕೆನಾ? ಹೆಸರು ಕರೆಕ್ಟ್ ಆಗಿರ್ಬೇಕು. ಇನ್ನೊಂದ್ಸತಿ ಕೊಟ್ರಂದ್ರೆ ಆಟೋಮೆಟಿಕ್ ಆಗಿ ಅಲೈನ್ಮೆಂಟ್ ಎಲ್ಲ ಮಾಡುತ್ತೆ. ಅದು ಟೆರಾಫಾರ್ಮ್ ಫಾರ್ಮೆಟ್ ಅಂತ. ನೆಕ್ಸ್ಟ್ ಕಮಾಂಡು ಟೆರಾಫಾರ್ಮ್ ಪ್ಲಾನ್ ಅಂದ್ರೆ ಏನ್ ಹೇಳಿ, ಪ್ಲಾನ್ ಅಂದ್ರೆ ಒಂಥರ ಡ್ರೆಸ್ ರಿಹರ್ಸಲ್, ಡ್ರೈ ರನ್ ಅಂತ ಹೇಳ್ತೀವಲ್ವಾ ಅದು. ಓಕೆನಾ? ಇವಾಗ ನಾವು ಟೆರಾಫಾರ್ಮ್ ಪ್ಲಾನ್ ಅಂತ ಹೊಡೆದ್ರೆ ಅದು ತೋರಿಸುತ್ತೆ ನಮ್ಗೆ ಏನ್ ಕ್ರಿಯೇಟ್ ಮಾಡ್ತಾ ಇದೆ, ಏನೇನ್ ಆಕ್ಚುಲ್ ಆಗಿ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಲ್ಲ. ಇವಾಗ ಇಂಡಿಯಾ ಕ್ರಿಕೆಟ್ ಟೀಮು ಯಾವ್ದಾದ್ರು ಬೇರೆ ದೇಶಕ್ಕೆ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ಡೈರೆಕ್ಟ್ ಆಗಿ ಟೆಸ್ಟ್ ಮ್ಯಾಚಸ್, ಒನ್ ಡೇ ಮ್ಯಾಚಸ್ ಆಟ ಆಡಲ್ಲ
ಅಲ್ವಾ? ಪ್ರಾಕ್ಟೀಸ್ ಮ್ಯಾಚಸ್ ಆಟ ಆಡ್ತಾರೆ, ಕರೆಕ್ಟಾ? ಈ ಟೆರಾಫಾರ್ಮ್ ಪ್ಲಾನ್ ಅಂದ್ರೂ ಅದೇ, ಓಕೆನಾ? ಆಕ್ಚುಲ್ ಹೋಗ್ಬಿಟ್ಟು ರಿಸೋರ್ಸಸ್ ನ ಕ್ರಿಯೇಟ್ ಮಾಡೋದಿಲ್ಲ, ಓಕೆನಾ? ಇದು ಹೋಗ್ಬಿಟ್ಟು ತೋರ್ಸುತ್ತೆ ಏನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಪ್ಲಾನ್ ಅಂದ್ರೆ, ಓಕೆನಾ? ಈ ಕೇಸಲ್ಲಿ ಏನ್ ಮಾಡ್ತಾ ಇದೆ, ಪ್ಲಾನ್ 1 ಟು ಆಡ್, 0 ಟು ಚೇಂಜ್, 0 ಟು ಡಿಸ್ಟ್ರಾಯ್. ಓಕೆ, ಒಂದನ್ನ ಆಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ. ಪ್ಲಸ್ ಅಂದ್ರೆ ಕ್ರಿಯೇಟ್ ಅಂತ ಅರ್ಥ ಅಲ್ವಾ? ಗ್ರೀನ್ ಕಲರ್ ಅಲ್ಲಿ ತೋರಿಸುತ್ತೆ, ಕಲರ್ ಕೋಡಿಂಗ್ ಮಾಡಿದ್ದಾರೆ, ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಕಲರ್ ಪ್ಲಸ್ ಪ್ಲಸ್ ಸಿಂಬಲ್ ಇದೆ, ಓಕೆನಾ? ಸೊ ಇವಾಗ ಟೆರಾಫಾರ್ಮ್ ಪ್ಲಾನ್ ಅಂದ್ರೆ ಪ್ರಾಕ್ಟೀಸ್ ಮ್ಯಾಚ್, ಆಕ್ಚುಲ್ ಆಗಿ ಇದು ಕೌಂಟಿಗೆ ಬರಲ್ಲ, ಅಷ್ಟು ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ, ಓಕೆನಾ? ನೆಕ್ಸ್ಟ್ ಕಮಾಂಡು ಟೆರಾಫಾರ್ಮ್ ಅಪ್ಲೈ. ಅಪ್ಲೈ ಅಂತ ಹೇಳಿದ್ರೆ ಅಂದ್ರೆ ಏನ್ ಹೇಳಿ, ಆಕ್ಚುಲ್ ಆಗಿ ನಾವು ಹೋಗ್ಬಿಟ್ಟು ಹೇಳ್ತಾ ಇದೀವಿ ಟೆರಾಫಾರ್ಮ್ ಹೋಗಪ್ಪ ರಿಸೋರ್ಸ್ ನ ಕ್ರಿಯೇಟ್ ಮಾಡಪ್ಪ ಅಂತ, ಓಕೆನಾ? ಇವಾಗ ನಾನು ಅಪ್ಲೈ ಅಂತ ಕೊಟ್ರೆ ಏನ್ ಮಾಡುತ್ತೆ, ಹೋಗ್ಬಿಟ್ಟು ಇನ್ನೊಂದ್ಸತಿ ಅದೇನ್ ಮಾಡುತ್ತೆ, ಪ್ಲಾನ್ ರನ್ ಮಾಡುತ್ತೆ, ಹೇಳುತ್ತೆ 1 ಟು ಆಡ್, ನೋಡಪ್ಪ ಇದು ರಿಸೋರ್ಸ್ ಗ್ರೂಪ್ ನ ಆಡ್ ಮಾಡ್ತಾ ಇದ್ದೀನಿ, ನಿನಗೆ ಇಂಟ್ರೆಸ್ಟ್ ಇದೆಯಾ ಇದನ್ನ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ಕೇಳುತ್ತೆ. ಇಲ್ಲಿ ಏನ್ ಮಾಡ್ಬೇಕು, ನಾನು ಎಸ್ ಅಂತಾನೆ ಕೊಡ್ಬೇಕು. ನೀವು ಬರೀ ಇಲ್ಲಿ ಎಸ್ ಅಂತ ಬರೀ ವೈ ಅಂತ ಕೊಟ್ರು ವರ್ಕ್ ಆಗಲ್ಲ, ಕ್ಯಾನ್ಸಲ್ ಮಾಡುತ್ತೆ, ಓಕೆನಾ? ಇಲ್ಲಿ ನೋಡಿ ಅಪ್ಲೈ ಕ್ಯಾನ್ಸಲ್ಡ್, ನೀವು ಆಸ್ ಈಸೇ ಕೊಡ್ಬೇಕಾಗತ್ತೆ. ಅದೇನ್ ಟೈಪ್ YES ಅಂತ ಬರ್ದ್ರೆ ಅಷ್ಟೇ ಪ್ರೊಸೀಡ್ ಮಾಡುತ್ತೆ. YES ಅಂತ ಬರ್ಲಿಲ್ಲ, ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಅದಕ್ಕೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಮಾಡುತ್ತೆ, ಓಕೆನಾ? ಇವಾಗ ನೋಡಿ ಎಷ್ಟು ಆಯ್ತು, 0 ಸೆಕೆಂಡ್ ಅಲ್ಲೇನೆ ಇಲ್ಲಿ ಬಂತು ನೋಡಿ, ಅಪ್ಲೈ ಕಂಪ್ಲೀಟ್ ರಿಸೋರ್ಸಸ್ 1 ಆಡೆಡ್, 0 ಚೇಂಜ್, 0 ಡಿಸ್ಟ್ರಾಯ್ಡ್ ಅಲ್ವಾ? ಸೊ ಇವಾಗ ಹೋಗ್ಬಿಟ್ಟು ನಮ್ಮ ಇಲ್ಲಿಗೆ ಹೋದ್ರೆ, ಎಲ್ಲಿಗೆ, ನಮ್ಮ ಅಜ್ಯೂರ್ ಪೋರ್ಟಲ್ಗೆ ಹೋದ್ರೆ, ಇವಾಗ ಇಲ್ಲಿ ಹೋಗಿ ನೋಡಿದ್ರೆ ಒಂದು ಸ್ವಲ್ಪ ಡಿಲೇ ಆಗಿರುತ್ತೆ. ಇಲ್ಲಿ ಹೋಗ್ಬಿಟ್ಟು ನೀವು ಸಬ್ಸ್ಕ್ರಿಪ್ಷನ್ಗೆ ಹೋಗಿ ಆಮೇಲೆ ಇಲ್ಲಿ ರಿಸೋರ್ಸ್ ಗ್ರೂಪ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಕನ್ನಡ ಕ್ಲಾಸಸ್ ಬಂತಲ್ವಾ? ಪ್ರೋಗ್ರಾಮೆಟಿಕ್ಲಿ ಟೆರಾಫಾರ್ಮ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ನಮ್ಮ ರಿಸೋರ್ಸ್ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ವಿ. ಥಿಂಕ್ ಮಾಡಿ, ಅಕಸ್ಮಾತ್ ನಾ ಚೇಂಜ್ ಮಾಡ್ಬೇಕಾಗಿತ್ತಂತ ತಿಳ್ಕೊಳ್ಳಿ, ಓಕೆ, ಇಲ್ಲ ಅಂಡರ್ ಸ್ಕೋರ್ ಹಾಕ್ಬೇಕಾಗಿತ್ತಂತ ತಿಳ್ಕೊಳ್ಳಿ, ಓಕೆನಾ? ಅಥವಾ ಕನ್ನಡ ಕ್ಲಾಸ್ ಬದಲಿ ಕನ್ನಡ ಕ್ಲಾಸಸ್ ಅಂತ, ಕನ್ನಡ ಡೆವಾಪ್ಸ್ ಸೆಷನ್ ಅಂತ, ಓಕೆನಾ? ಡೆವಾಪ್ಸ್ ಕ್ಲಾಸಸ್ ಅಂತ ಹಾಕ್ಬೇಕಾಗಿತ್ತಂತ ತಿಳ್ಕೊಳ್ಳಿ, ನಾನು ಮಾಡಿಫೈ ಮಾಡ್ತಾ ಇದ್ದೀನಿ ಅಲ್ವಾ? ಸೊ ಇವಾಗ ಅದನ್ನೇ ನಾವು ಡೈರೆಕ್ಟ್ ಆಗಿ ಅಪ್ಲೈ ಅಂತ ಹೇಳಿದ್ರೆ ಅದೇನ್ ಹೇಳ್ಬೇಕು, ಈ ರಿಸೋರ್ಸ್ ಗ್ರೂಪ್ ನ, ಯಾಕಂದ್ರೆ ಚೇಂಜ್ ಮಾಡ್ತಾ ಇದೀನಿ ಹೆಸರನ್ನ, ಹಳೇದನ್ನ ಡಿಲೀಟ್ ಮಾಡ್ಬೇಕು, ಹೊಸದನ್ನ ಕ್ರಿಯೇಟ್ ಮಾಡ್ಬೇಕು, ಅದಕ್ಕೋಸ್ಕರ ಇದು ಹೇಳುತ್ತೆ ನೋಡಿ, ರಿಸೋರ್ಸ್ ಗ್ರೂಪ್ ಮಸ್ಟ್ ಬಿ ರಿಪ್ಲೇಸ್ಡ್. ಏನಕ್ಕೆ, ಇಲ್ಲಿ ಅಪ್ಡೇಟ್ ತೋರಿಸ್ತಾ ಇದೆ ನೋಡಿ, ಟಿಲ್ಡ್ ಸಿಂಬಲ್ ಅಂತ ಹೇಳ್ತೀವಿ, ಓಕೆನಾ? ಇಲ್ಲಿ ಹೇಳುತ್ತೆ ಅದು ಏನಕ್ಕೆ, ಈ ಕನ್ನಡ ಕ್ಲಾಸ್ ಇಂದ ನಾವು ಇಲ್ಲಿ ಯಾರೋ ಮಾರ್ಕ್ ತೋರಿಸುತ್ತೆ, ಇದರಿಂದ ಇದನ್ನ ಚೇಂಜ್ ಮಾಡ್ತಾ ಇದೀವಿ, ಇದು ಫೋರ್ಸಸ್ ದ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾ ಇದೆ. ಇದು ಕ್ಲಿಯರ್ ಕಟ್ ಆಗಿ ಹೇಳುತ್ತೆ. ಮೈನಸ್ ಅಂದ್ರೆ ಡಿಲೀಟ್ ಮಾಡ್ತಾ ಇದೀನಿ, ಈ ಟಿಲ್ಡ್ ಸಿಂಬಲ್ ಅಂತ ಹೇಳಿದ್ರೆ ಚೇಂಜ್ ಮಾಡ್ತಾ ಇದೀನಪ್ಪ ಅಂತ ಹೇಳ್ತಾ ಇದೆ, ಓಕೆನಾ? ಇಲ್ಲಿ ಹೇಳ್ತಾ ಇದೆ ನೋಡಿ, 1 ಟು ಆಡ್, 0 ಟು ಚೇಂಜ್, 1 ಟು ಡಿಸ್ಟ್ರಾಯ್. ಹಳೇದನ್ನ ರಿಪ್ಲೇಸ್ ಮಾಡ್ತಾ ಇದೀವಿ ಅಂದ್ರೆ ಹಳೇದು ಡಿಲೀಟ್ ಆಗ್ಬೇಕು ಅಲ್ವಾ? ಅದೇ ರೀತಿ ಇದು ಮಾಡ್ತಾ ಇದೆ. ಎಸ್ ಅಂತ ಕೊಡಿ, ಹಳೆ ಡಿಸ್ಟ್ರಾಯ್ ಮಾಡುತ್ತೆ. ಡಿಸ್ಟ್ರಾಯ್ ಮಾಡೋದಕ್ಕೆ ಸ್ವಲ್ಪ ಒಂದು 10 ಸೆಕೆಂಡ್ 30 ಸೆಕೆಂಡ್ ತಗೊಳುತ್ತೆ, ಓಕೆನಾ? ಫಸ್ಟ್ ಅದನ್ನ ಡಿಲೀಟ್ ಮಾಡಿ ಹೊಸದನ್ನ ಕ್ರಿಯೇಟ್ ಮಾಡುತ್ತೆ. ನೋಡಿ 10 ಸೆಕೆಂಡ್ ಆಯ್ತು, ಇಲ್ಲಿ ಕ್ರಿಯೇಷನ್ ಜಲ್ದಿ ಆಯ್ತು, 15 ಸೆಕೆಂಡ್ ತಗೊಂತು ಡಿಲೀಟ್ ಮಾಡೋದಕ್ಕೆ. ಡಿಸ್ಟ್ರಕ್ಷನ್ ಕಂಪ್ಲೀಟ್ ಆಫ್ಟರ್ 15 ಸೆಕೆಂಡ್, ಕ್ರಿಯೇಷನ್ ಕಂಪ್ಲೀಟ್ 0 ಸೆಕೆಂಡ್. ಇಲ್ಲಿ ಹೇಳುತ್ತೆ ನೋಡಿ, ರಿಸೋರ್ಸಸ್ 1 ಆಡೆಡ್, 0 ಚೇಂಜ್, 1 ಡಿಸ್ಟ್ರಾಯ್ಡ್, ಓಕೆನಾ? ಇವಾಗ ನಾವು ಇಲ್ಲಿಗೆ ಹೋಗಿ ನಾನು ರಿಫ್ರೆಶ್ ಮಾಡ್ದಂದ್ರೆ ಇಲ್ಲಿ ಇನ್ನೂ ರಿಫ್ಲೆಕ್ಟ್ ಆಗಿಲ್ಲ, ರಿಫ್ರೆಶ್ ಮಾಡಿದ್ರೆ ಇನ್ನೂ ಬರ್ತಾ ಇದೆ ನೋಡಿ, ಚೇಂಜ್ ಆಯ್ತು. ಇದು ಒಂದು ಸತಿ ಸ್ವಲ್ಪ ರಿಫ್ಲೆಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹೊಡೆಯುತ್ತೆ, ಬಟ್ ನೀವು ರಿಫ್ರೆಶ್ ಅಂತ ಹೊಡೆದಂದ್ರೆ ಆಟೋಮೆಟಿಕ್ ಆಗಿ ತೋರಿಸುತ್ತೆ. ಇವಾಗ ನೋಡಿ ಚೇಂಜ್ ಆಯ್ತಲ್ವಾ, ಆನ್ ದ ಫ್ಲೈ ಅಲ್ವಾ? ಇವಾಗ ನಮಗೆ ಓಕೆಪ್ಪ, ಕನ್ನಡ ಕ್ಲಾಸಸ್ ಆಯ್ತು. ನಮಗೆ ನೆಕ್ಸ್ಟ್ ಕಮಾಂಡ್ ಏನು ಅಂತ ಹೇಳಿದ್ರೆ, ನಮ್ಗೆ ಬೇಕಾಗಿಲ್ಲ ರಿಸೋರ್ಸ್ ಗ್ರೂಪ್, ಓಕೆನಾ? ನೆಕ್ಸ್ಟ್ ಕಮಾಂಡ್ ಏನು ಅಂತ ಹೇಳಿದ್ರೆ ಡಿಸ್ಟ್ರಾಯ್, ಓಕೆನಾ? ಡಿಸ್ಟ್ರಾಯ್ ಅಂತ ಹೆಸರು ಹೇಳ್ದಂಗೆನೆ ಹೋಗ್ಬಿಟ್ಟು ಡಿಲೀಟ್ ಮಾಡ್ಬೇಕು. ಇವಾಗ ನಮ್ಗೆ ಬೇಕಾಗಿಲ್ಲಪ್ಪ ಎನ್ವೈರ್ಮೆಂಟ್, ಏನೇ ಕ್ರಿಯೇಟ್ ಮಾಡಿರೋದು ಬೇಕಾಗಿಲ್ಲ ನಮಗೆ, ಒಂದ್ ಕಮಾಂಡ್ ಇಂದಾನೆ ನಾವು ರನ್ ಮಾಡಬಹುದು. ಹೆಂಗೆ, ಟೆರಾಫಾರ್ಮ್ ಡಿಸ್ಟ್ರಾಯ್ ಅಂತ ಹೇಳಿ, ಡಿಸ್ಟ್ರಾಯ್. ಸೊ ಇದು ಏನ್ ಮಾಡುತ್ತೆ, ಅದು ತೋರಿಸುತ್ತೆ, ಟ್ರೈ ರನ್ ಮಾಡಿ ತೋರಿಸುತ್ತೆ ಏನ್ ಡಿಸ್ಟ್ರಾಯ್ ಮಾಡುತ್ತೆ ಅಂತ. ಒಂದ್ ಸೆಕೆಂಡ್ ನೋಡಿ, ಹೇಳ್ತಾ ಇದೆ ಡಿಸ್ಟ್ರಾಯ್ಡ್ ಅಂತ ಅಲ್ವಾ? ವಿಲ್ ಬಿ ಡಿಸ್ಟ್ರಾಯ್ಡ್. ಇಲ್ಲಿ ಮೈನಸ್ ಸಿಂಬಲ್ ರೆಡ್ ಕಲರ್ ಬಂದ್ರೆ ಏನಂತ ತಿಳ್ಕೊಬೇಕು, ಅದು ಡಿಸ್ಟ್ರಾಯ್ ಮಾಡ್ತಾ ಇದೆ ಅಂತ. 0 ಟು ಆಡ್, 0 ಟು ಚೇಂಜ್, 1 ಟು ಡಿಸ್ಟ್ರಾಯ್ ಅಲ್ವಾ? ಎಸ್ ಅಂತ ಕೊಡಿ, ಹೋಗ್ಬಿಟ್ಟು ಅದು ಡಿಸ್ಟ್ರಾಯ್ ಮಾಡುತ್ತೆ.
ಡಿಸ್ಟ್ರಕ್ಷನ್ ಯೂಶಲಿ ಫಾಸ್ಟ್ ಆಗುತ್ತೆ, ಅದೇ ಒಂದು 10 ಸೆಕೆಂಡ್ 15 ಸೆಕೆಂಡ್. ಓಕೆನಾ, ಡಿಸ್ಟ್ರಾಯ್ ಆಯ್ತು ಅಲ್ವಾ, 16 ಸೆಕೆಂಡ್ ತಗಂತು. ಓಕೆನಾ, ಇವಾಗ ಇಲ್ಲಿಗೆ ಹೋಗ್ಬಿಟ್ಟು ನೋಡಿದ್ರಂದ್ರೆ ಇಲ್ಲಿ ಹಂಗೆ ಸ್ವಲ್ಪ ಆ ಸೈಡ್ ಈ ಸೈಡ್ ಹೋದ್ರಂದ್ರೆ ಇಲ್ಲಿ ಬರುತ್ತೆ ರಿಸೋರ್ಸ್ ವಾಸ್ ನಾಟ್ ಫೌಂಡ್, ಇಟ್ ಮೇ ಹ್ಯಾವ್ ಬಿನ್ ಡಿಲೀಟೆಡ್ ಅಂತ ಅಲ್ವಾ. ಯಾಕಂದ್ರೆ ನಾವು ಡಿಲೀಟ್ ಮಾಡಿದ್ವಿ, ಇಲ್ಲಿ 404 ಹೊಡಿತಾ ಇದೆ ನೋಡಿ, ಇದು ಇಲ್ಲ ಇವಾಗ ಅಲ್ವಾ. ಸೊ ಇವಾಗ ಹೋಗ್ಬಿಟ್ಟು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಮುಂಚೆ ಏನಿತ್ತು ಅದು ಇದೆ, ಅದು ಬಿಟ್ಟು ಬೇರೆದೆಲ್ಲ ಡಿಲೀಟ್ ಆಗೋಯ್ತು. ಓಕೆನಾ, ಈ ರೀತಿ ನಾವು ಇದನ್ನ ನಮ್ಮ ಅಪ್ಲಿಕೇಶನ್ ನ ಕ್ರಿಯೇಟ್ ಮಾಡ್ತೀವಿ. ಓಕೆನಾ, ಇವತ್ತಿಗೆ ಈ ಕ್ಲಾಸು ಇಲ್ಲಿಗೆ ಸ್ಟಾಪ್ ಮಾಡೋಣ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಗೂಗಲ್ ಮೀಟಿಗೆ, ಹಳೆ ಗೂಗಲ್ ಮೀಟಿಗೆ ಜಾಯ್ನ್ ಆಗಿ ನಿಮ್ ಕ್ವಶನ್ಸ್ ಇದ್ರೆ ಆನ್ಸರ್ ಮಾಡ್ತೀನಿ. ಓಕೆನಾ, ರೆಕಾರ್ಡಿಂಗ್ ನ ಸ್ಟಾಪ್, ಯೂಟ್ಯೂಬ್ ಲೈವ್ ನ ಸ್ಟಾಪ್ ಮಾಡ್ತಾ ಇದ್ದೀನಿ ಇವಾಗ. ಓಕೆನಾ, ನೆಕ್ಸ್ಟ್ ಮಂಡೇ ಸಿಗುವ. ಬಾಯ್ ಬಾಯ್.